ओ नमः हरि ओम जन्माद्यस्य यतोऽन्वयादितरतश्चार्थे स्वविद्यस्वराट् तेने ब्रह्मरदाय आदिकवे मुह्यन्ते अमृतोदयः तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्ययेहानियतिदशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनर द्विशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेदः पूर्णानन्दः व्ययो यो गुरुभिर्परमश्चिन्तयेतं महन्तम् अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम् श्रीगुरुभ्यो नमः हरि ओं हरि ओं हरि ओं ನಮ್ಮ ಶ್ರೀಮದ್ ಭಾಗವತ ಏಕಾಶ ಸ್ಕಂದದ 7ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ ಇವತ್ತು ಆಗಬೇಕು. ಪ್ರಾಯ ನಾವು ಮೊದಲೇ ಹೇಳಿದಂತೆ ಏಕಾಶ ಸ್ಕಂದದಲ್ಲಿ ತಾತ್ಪರ್ಯ ಭಾಗ ಅನೇಕ ಶ್ಲೋಕಕ್ಕೆ ಹೆಚ್ಚಾಗಿದೆ. ಆದ್ದರಿಂದ ಅದನ್ನು ನಾವು ಬಹಳ ಲಕ್ಷ್ಯ ಕೊಟ್ಟು ತಾತ್ಪರ್ಯವನ್ನು ನೋಡಬೇಕೆಲ್ಲರೂ. ಈ 11ನೇ ಶ್ಲೋಕದಲ್ಲಿ दोष बुद्ध्यो भयातीतो निषेधात्म निवर्तते गुणबुद्ध्या च विहितं न करोति यथार्थकः. ಒಂದು ಹುಡುಗ ಯಾವುದೋ ಒಂದು ಸಣ್ಣ ಫಲದ ಆಶೆಗಾಗಿ ಅವ ಆಟದಲ್ಲಿ ತೊಡಗುತ್ತಾನೆ ಏನು, ಮತ್ತು ಇದನಿಗೆ ಅತ್ಯಂತ ಅನಿಷ್ಟ ಅಂತ ತಿಳ್ಕೊಂಡು ಆ ಕೆಟ್ಟ ಕರ್ಮವನ್ನು ಬಿಟ್ಟು ಬಿಡ್ತಾನೆ. ಅದರಂತೆ ಈ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ಐಹಿಕ ಮತ್ತು ಪಾರತ್ರಿಕ ಎರಡೂ ಅನಿತ್ಯ ಫಲಗಳ ಬಗ್ಗೆ ಅವನು ಆಶೆ ಮಾಡಲಾರದೇನೆ ವಿಹಿತ ಕರ್ಮಗಳನ್ನು ಮಾಡ್ತಾನೆ. ಮತ್ತು ನಿಷಿದ್ಧ ಕರ್ಮವನ್ನು ಬಿಡುವುದು ಕೂಡ ನನಗೆ ಇದನ್ನು ಮಾಡೋದರಿಂದ ಪಾಪ ಬರ್ತದೆ, ತನ್ಮೂಲಕವಾಗಿ ನರಕ ಬರ್ತದೆ, ಈ ಭಯದಿಂದ ನಿಷಿದ್ಧ ಕರ್ಮ ಬಿಡಂಗಿಲ್ಲ. ಆದರೆ ಈ ನಿಷಿದ್ಧ ಕರ್ಮ ಇದು ವೇದ ವಿರುದ್ಧ, ಇದು ಭಗವಂತನ ಆಜ್ಞಾ ವಿರುದ್ಧ, ಇದು ಏನು ನಾನು ಇದನ್ನು ಮಾಡಬಾರದು ಎಂಬ ಇಚ್ಛೆಯಿಂದ ಅವನು ನಿಷಿದ್ಧ ಕರ್ಮವನ್ನು ಬಿಡ್ತಾನೆ. ಮತ್ತು ಇನ್ನೊಂದು, ನನ್ನ ಒಳಗೆ ನಿಂತ ಭಗವಂತನೇ ನನಗೆ ಈ ಎರಡೂ ವಿಧವಾಗಿರತಕ್ಕಂಥ ಕರ್ಮಗಳನ್ನು ಪ್ರೇರಣಾ ಮಾಡ್ತಕ್ಕಂಥವನು ಎಂಬ ಬುದ್ಧಿಯಿಂದ ಜ್ಞಾನಿಯು ಕರ್ಮಗಳನ್ನು ಮಾಡುತ್ತಾನೆ. ಅಂದ್ರೆ ಇದು ಹೇಳ್ತಾರೆ, ಒಂದು ಮಗು ಅದ, ಸಣ್ಣ ಮಗು, ಅದು ತನ್ನ ಕೆಲಸ ಮಾಡೋ ವೇಳ್ಯಾಕ ಅದರಿಂದ ಪುಣ್ಯ ಆಗ್ತದೋ ಪಾಪ ಆಗ್ತದೋ ಆ ಮಗು ನೋಡೋಂಗಿಲ್ಲ, ಒಟ್ಟು ಮಾಡಿಬಿಡ್ತದೆ. ಮಗು ಆಟ ಆಡೋದು, ಓಡಾಡೋದು, ಜಿಗಿಯೋದು, ಕುಣಿಯೋದು, ಇದರಿಂದ ಇದು ಒಳ್ಳೆಯದು ಕೆಟ್ಟದ್ದು ಅಂತ ಮಾಡೋಂಗಿಲ್ಲ, ಮಾಡೋದು ಮಾಡಿಬಿಡ್ತಾನೆ ಇಷ್ಟು ಆ ಕೂಸು. ಅದರಂತೇನೆ ಏನ್ರೆ ಅವನಿಗೆ ಆಗ್ತದೆ. ಈಗ ಮನುಷ್ಯ ಶ್ರೀಮದಾಚಾರ್ಯ ತಾತ್ಪರ್ಯ ಮಾಡ್ತಾರೆ, ಕರ್ತೃತ್ವಮಾತ್ಮನೋ ಯಸ್ಮಾತ್ ಜ್ಞಾನನಿಷ್ಠೋ ನಮನ್ಯತೆ. ಒಟ್ಟಾರೆ ಏನು, ಶುಭಕರ್ಮವಾಗಲಿ ಅಶುಭಕರ್ಮ ಬಿಡುವುದಾಗಲಿ ಶುಭಕರ್ಮ ಮಾಡುವುದಾಗಲಿ, ನಾನು ಸ್ವತಂತ್ರವಾಗಿ ಈ ಶ್ರೇಷ್ಠವಾದಂಥ ದೇವತಾ ಪೂಜೆಯನ್ನು ಮಾಡ್ತಾ ಇದ್ದೇನೆ, ನಾನು ಸ್ವತಂತ್ರವಾಗಿ ಈ ನಿಷಿದ್ಧವಾದಂತಹ ಸುರಾಪಾನಾದಿಗಳನ್ನು ಬಿಡ್ತಾ ಇದ್ದೇನೆ. ಹೀಗೆ ಸ್ವತಂತ್ರ ಕರ್ತೃತ್ವ ಭ್ರಮದಿಂದ ವಿಹಿತ ಕರ್ಮಗಳನ್ನು ಮಾಡುವುದು, ನಿಷಿದ್ಧ ಕರ್ಮವನ್ನು ಬಿಡುವುದು ಜ್ಞಾನಿಯು ಮಾಡುವುದಿಲ್ಲ. ಅಥವಾ ಅಕುರ್ವನ್ನಪಿ ಸದಾ ದೋಷಬುದ್ಧ್ಯಾನ ನಿಂದಿತಂ. ಏನ್ರಿ, ಅವನು ದೋಷಬುದ್ಧಿಯಿಂದ ಇದು ನರಕ ಜನರ್ಥವಾಗುತ್ತದೆ ಈ ಒಂದು ಭಯದಿಂದ ಸುರಾಪಾನ ಬಿಡಂಗಿಲ್ಲ.
ಗುಣಬುದ್ಧ ಇದು ಸ್ವರ್ಗಾದಿಗಳಾಗ್ತವೆ. ಏನು ಅದಕ್ಕೆ ನಾವು ಉತ್ತಮ ಕರ್ಮ ಮಾಡಬೇಕು ಎಂಬ ಗುಣಬುದ್ಧ ನ ವಿಹಿತಂ. ದೋಷ ಬುದ್ಧಿಯಿಂದ ನಿಷಿದ್ಧ ಕರ್ಮವನ್ನು ಬಿಡೋದಾಗಲಿ, ಗುಣಬುದ್ಧಿ ಎಂದರೆ ಸ್ವರ್ಗಾದಿಗಳ ಸುಖ ಆಗ್ತದೆ ಎಂಬ ಆಶೆಯಿಂದ ವಿಹಿತ ಕರ್ಮಗಳನ್ನು ಯಜ್ಞಾದಿಗಳನ್ನು ಮಾಡುವುದಾಗಲಿ ನ ಗುಣಬುದ್ಧ ನ ವಿಹಿತ. ಕಿಂತು ಈಶ ಪ್ರೇರಿತೋ ಅಸ್ಮಿ ಅಹಂ. ನಾನು ಭಗವಂತನ ಪ್ರೇರಣೆಯಿಂದ ಈ ನಿಷಿದ್ಧ ಕರ್ಮ ಬಿಡ್ತಾ ಇದ್ದೇನೆ ಮತ್ತು ವಿಹಿತ ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ಕೇವಲ ಭಗವಂತನ ಪ್ರೇರಣೆ ಮಾಡ್ತಾ ಇದ್ದೇನೆ. ಅವುಗಳಿಂದ ಆಗುವ ಹಾನಿ ಲಾಭಗಳ ಭಯಕ್ಕಾಗಿ ಸಂತೋಷಕ್ಕಾಗಿ ಮಾಡ್ತಾ ಇಲ್ಲ. ಸೇವಚ ಮಯಿ ಸ್ಥಿತ್ವ ನಿಂದ್ಯಾನಿಂದೇ ಕರೋತ್ಯಜ. ಆ ಪರಮಾತ್ಮನೇ ನನ್ನೊಳಗೆ ನಿಂತುಕೊಂಡು ಮಯಿ ಸ್ಥಿತೋ ಮದಂಗೇಶೋ ಅಂತ ಹೇಳ್ತಾರಲ್ಲ, ಸ್ವತಂತ್ರೋ ಭಗವಾನ್ ಹರಿ ಅಂತ ಸೇವಚ ಮಯಿ ಸ್ಥಿತ್ವ. ಆ ಪರಮಾತ್ಮನ ನಿಂತುಕೊಂಡು ನಿಂದ್ಯಾನಿಂದೇ ಕರೋತ್ಯಜ. ನಿಂದ ಕರ್ಮಗಳನ್ನಾಗಲಿ ಅನಿಂದ ಕರ್ಮಗಳನ್ನಾಗಲಿ ಪರಮಾತ್ಮ ಮಾಡಿಸ್ತಾನೆ, ಬಿಡಿಸ್ತಾನೆ. ನಮೇ ದೋಷೋ ನಚ ಗುಣ ಕರ್ತೃತ್ವ ಭಾವತ ಸ್ಫುಟಂ. ಆಗಾಳೆ ಹೇಳಿದಂತೆ ನನಗೆ ವಿಹಿತ ಕರ್ಮಗಳ ಮಾಡೋದರಿಂದ ಸ್ವರ್ಗಾದಿ ಫಲಗಳು ಸಿಗುತ್ತವಾಗಿದೆ, ನಿಷಿದ್ಧ ಕರ್ಮವನ್ನು ಮಾಡೋದರಿಂದ ನರಕಾದ್ಯನರ್ಥಗಳಾಗ್ತವೆ ಎಂಬುವಂಥ ಈ ಕಾರಣಕ್ಕಾಗಿ ಅವನದನ್ನು ಬಿಡುವುದು ಹಿಡಿಯುವುದು ಮಾಡುವುದಿಲ್ಲ. ಕರ್ತೃತ್ವ ಭಾವತ ಸ್ಫುಟಂ. ನನ್ನಲ್ಲಿ ಸ್ವತಂತ್ರ ಕರ್ತೃತ್ವವಿಲ್ಲ. ಸ್ವತಂತ್ರತ್ವ ನಚೇಶಸ್ಯ ಯೇ ಅಜ್ಞಾಸ್ತೇಷು ಭವೇದಪಿ ಅಂತ ಹೇಳ್ತಾರೆ. ಇನ್ನು ಯಾರು ಅಜ್ಞಾನಿಗಳಿದ್ದಾರೆ ಅವರ ಮಾತ್ರ ಈ ರೀತಿಯಾಗಿ ಇತಿಮತ್ವ ನಿವರ್ತೇತ ನಿಂದ್ಯಾತ್ ಕುರ್ಯಾತ್ ಗುಣಾನಪಿ. ಅಂದರೆ ಸಣ್ಣವಾಗಿರ್ತಕ್ಕಂಥ ಫಲಕ್ಕಾಗಿ ಒಬ್ಬ ಬಾಲಕ ಅವನು ಯಾಕೆ ತಿಳಿದಲ್ಲೋ ಅದೇ ರೀತಿಯಾಗಿ ಗುಣದೋಷಗಳ ಲೇಪ ನನಗೆ ಬರುತ್ತದೆ ಎಂಬ ಭಾವನೆಯಿಂದ ಅವನು ಬಿಡುವುದಿಲ್ಲ, ಮಾಡುವುದಿಲ್ಲ. ಕಿಂತು ಭಗವಂತನ ಪ್ರೇರಣೆಯಿಂದೇ ಮಾಡುತ್ತಾನೆ ಅಂತ ತಿಳ್ಕೋಬೇಕು. ಇಷ್ಟು ಇದಕ್ಕೆ ನಿಷ್ಕಾಮ ಕರ್ಮ ಅಂತಲಿಕ್ಕೂ ಅಡ್ಡಿ ಇಲ್ಲ. ಸ್ವತಂತ್ರತ್ವಾತ್ ನಚ ಈಶಸ್ಯ ಯೇ ಅಜ್ಞಾಸ್ತೇಷು ಭವೇದಪಿ. ಅನಿತ್ಯಾಮೇ ಗುಣಾನಶ್ಯೋ ದೋಷಾನೈವ ಕಥಂಚನ. ನನಗೆ ಅನಿತ್ಯವಾಗಿರ್ತಕ್ಕಂತಹ ಸ್ವರ್ಗ ಭೌತಿಕವಾದಂತಹ ಪದಾರ್ಥಗಳ ಲಾಭ ಆಗ್ತದೆ ಅಂತ ಇಚ್ಛೆಯಿಂದ ಮಾಡೋಂಗಿಲ್ಲ. ಇನ್ನು ಅಶುಭವಾಗಿರ್ತಕ್ಕಂಥ ನನಗೆ ಫಲ ಬರ್ತದೆ ಎಂಬುವಂಥ ಬುದ್ಧಿಯಿಂದ ಬಿಡೋಂಗಿಲ್ಲ. ಏನು ಅವನು ಅನಿತ್ಯಾಮೇ ಗುಣಾನಶ್ಯೋ ದೋಷಾನೈವ. ಇಲ್ಲಿ ಅನಿತ್ಯ ಗುಣ ಅಂದರೆ ಸ್ವರ್ಗ, ದೋಷ ಅಂದರೆ ನರಕಾದಿಗಳು. ನೈವ ಕಥಂಚನ ಇತಿಮತ್ವ ಶುಭಂ ಕುರ್ಯಾತ್ ನಿವರ್ತೇತ್ ನಿವರ್ತೇದ ಅಶುಭಾದಪಿ. ಅಶುಭ ಕರ್ಮದಿಂದ ನಿವರ್ತನವಾಗುವುದು, ಶುಭ ಕರ್ಮದಲ್ಲಿ ಪ್ರವರ್ತನವಾಗುವುದು ಅವುಗಳ ಗುಣ ಮತ್ತು ದೋಷಗಳ ಮೂಲಕವಾಗಿ ಆಗಲ್ಲ. ಕಿಂತು ಜ್ಞಾನಿ ಅಕರ್ತೃತಾಂ ಅಕರ್ತೃತಾಮನಾದೀಶ ಕರ್ತೃತ್ವ ನಿಶ್ಚಯಾತ್ ಅಂತಂತಾರೆ. ಏನರ್ಥ? ಆ ನಿಶ್ಚಿತವಾಗಿರತಕ್ಕಂಥ ಜ್ಞಾನಿಯು ನನಗೆ ಮೋಕ್ಷದ ಫಲ ಆಗ್ತದೆ, ಮೋಕ್ಷರೂಪವಾದಂತಹ ನನಗೆ ಅತ್ಯುತ್ತಮ ಫಲ ಆಗ್ತದೆ ಎಂಬ ಒಂದು ಇಚ್ಛೆಯಿಂದ ಅವನೇನು ಮಾಡ್ತಾನೆ, ಕರ್ಮಗಳನ್ನು ಮಾಡ್ತಾನೆ. ಹೊರತು ಈ ಕೇವಲ ಭೌತಿಕವಾದಂಥ ಲಾಭ ಮತ್ತು ಸುಖಕ್ಕಾಗಿ ಕರ್ಮವನ್ನು ಮಾಡುವುದು ಬಿಡುವುದು ಮಾಡೋಂಗಿಲ್ಲ. ಕಿಂತು ಪೂರ್ಣಗುಣಾಯ ಇವ ಋತು ದೋಷಾನುಪತ್ತಯೇ ನಚಾಲ್ಪಗುಣಸಿದ್ಧ್ಯರ್ಥಂ ಬಾಲವತ್ಕೃತ ನಿಶ್ಚಯ ಅಂತಂದ. ಸರ್ವಭೂತ ಸುರುಚ್ಛಾಂತೋ ಜ್ಞಾನ ವಿಜ್ಞಾನ ನಿಶ್ಚಲ. ಇದಕ್ಕೆ ನಮ್ಮ ಶ್ರೀನಿವಾಸ ತೀರ್ಥರು ಮೊದಲಾದ ಟಿಪ್ಪಣಿಕಾರರು ಬಹಳ ಉತ್ತಮವಾದಂಥ ವಿಚಾರವನ್ನು ಹೇಳಿದ್ದಾರೆ. ಅದನ್ನು ಸ್ವಲ್ಪ ನೀವು ಓದಿ ತೋರಿಸ್ತೇನೆ. ಏನು ಇಲ್ಲಿ ಹೇಳ್ತಾರೆ ಏನು, ಇದು ಅನಿತ್ಯಾಹ. ಟಿಪ್ಪಣಿಕಾರ ಹೀಗೆ ಹೇಳ್ತಾರೆ, ಅನಿತ್ಯಾಹ ಗುಣಾಃ ಸ್ವರ್ಗಾದ್ಯಾಃ ನಶ್ಯು
ಅನಿತ್ಯವಾದಂಥ ಸ್ವರ್ಗಾದಿಗಳಾಗಿ. ದೋಷಾಹ ದೋಷ ಶುಭ ಅಕರ್ಣ ನಿಮಿತ್ತ ಪ್ರತ್ಯವಾಯ ಪಾಪಾದಿಗಳು ಅನಿತ್ಯ. ಈ ರೀತಿಯಾಗಿ ಅವನು ತಿಳ್ಕೋತಾನೆ. ಹಾಗಾದರೆ ಅನೇನ ವಿಧಿ ನಿಷೇಧ ಉಭಯ ಅತೀತ ಅಪರೋಕ್ಷ ಜ್ಞಾನಿ, ಅಂದರೆ ವಿಧಿ ಮತ್ತು ನಿಷೇಧ ಈ ಎರಡರಿಂದಲೂ ಅತೀತನಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿ ವಿಹಿತಂ ಕರೋತಿ, ವಿಹಿತ ಕರ್ಮವನ್ನು ಮಾಡ್ತಾನೆ. ಅವನು ಅಪರೋಕ್ಷ ಜ್ಞಾನಿ ವಿಹಿತವಾಗಿ ಶಾಸ್ತ್ರೋಕ್ತವಾದ ಸಂಧ್ಯಾವಂದನ ದೇವರ ಪೂಜಾ ಎಲ್ಲ ಮಾಡ್ತಾನೆ. ಪರಂ ಗುಣಬುದ್ಧ್ಯ ಅನಿತ್ಯ ಗುಣಾವೇಶೋ ಇತಿ ಬುದ್ಧ್ಯ ನ ಕರೋತಿ. ಗುಣಬುದ್ಧ್ಯ ಅಂದರೆ ಅನಿತ್ಯವಾದಂಥ ಸ್ವರ್ಗಾದಿಗಳ ಪ್ರಾಪ್ತಿ ನನಗಾಗ್ತದೆ ಈ ಪೂಜಾ ಯಜ್ಞಾದಿಗಳಿಂದ ಅಂತ ತಿಳ್ಕೊಂಡು ಅವನು ಮಾಡೋಂಗಿಲ್ಲ. ಕಿಂತು ಈಶ್ವರ ಪ್ರೇರಿತ ಸಹಾಯವ ಕರೋತಿ. ಅದರಿಂದ ಮಹಾ ಸ್ವರ್ಗಾದಿಗಳ ಲಾಭ ಆಗ್ತದೆ ಎಂಬ ಕಾರಣಕ್ಕಾಗಿ ಅವ ಯಜ್ಞ ಆಗಾದಿ ಮಾಡೋಂಗಿಲ್ಲ. ಅಪರೋಕ್ಷ ಜ್ಞಾನಿ ಏನು ಮಾಡ್ತಾನೆ? ಕಿಂತು ಈಶ್ವರ ಪ್ರೇರಿತ ಸೇವಮಯಿ ಸ್ಥಿತ್ವ, ಈಶ್ವರ ಪ್ರೇರಿತನಾದಂಥ ಪರಮಾತ್ಮ, ಇದು ಈಶ್ವರ ಪ್ರೇರಿತಾಗಿ ನಾನು ಅಂದರೆ ಭಗವಂತನಿಂದ ಪ್ರೇರಿತನಾಗಿ ನನ್ನಲ್ಲೇ ಅವನು ನಿಂತುಕೊಂಡು ನಿಂದ್ಯ ಮತ್ತು ಅನಿಂದ್ಯ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾನೆ. ಹಿಂಗೆ ಅನುಸಂಧಾಯ ಪೂರ್ಣಗುಣ ಯೈವೈತಿ ಮೂಲಾರ್ಥ. ಅಶುಭಾತ್ ನಿವರ್ತೇತೆ ಇತ್ಯುಕ್ತಂ. ಅಶುಭ ಕರ್ಮದಿಂದ ನಿವರ್ತನ ಆಗ್ತಾನೆ. ಅಶುಭಾದ ಕರ್ಮ ನಿವರ್ತನೆ ಯಾಕೆ ಆಗ್ತಾನೆ ಅಂದರೆ ಅಶುಭ ಕರ್ಣಜನಿತ ದೋಷ ಅನುಪತ್ತೈ ಶಂಕರ. ಅಶುಭ ನಿವರ್ತತೆ ಅಂದರೆ ಇದರಿಂದ ನೋಡಿ ಅನೇನ ನನಗೆ ದುಃಖಾದಿಗಳಾಗುತ್ತವೆ ಎಂಬುವಂಥ ಭಾಗದಿಂದ. ಏನು ಅಶುಭ ಕರ್ಮ ಮಾಡಬಾರದು, ಇದು ಭಗವಂತನಿಗೆ ಪ್ರೀತಿ ಉಂಟು ಮಾಡುವುದಿಲ್ಲ. ಈ ಅಶುಭ ಕರ್ಮ ಮಾಡಿದರೆ ಪರಮಾತ್ಮ ಪ್ರೀತಿ ಆಗುವುದು. ಈ ಉದ್ದೇಶದಿಂದ ಅವನನ್ನು ಬಿಟ್ಟು ಬಿಡ್ತಾನೆ ಹೊರತು ನರಕದ ಭಯದಿಂದ ಅಲ್ಲ. ಅದೇನು ಉಭಯಾತೀತೋ ನಿಷೇಧಾತ್ ನಿವರ್ತತೆ. ಹೀಗೆ ಉಭಯಾತೀತನಾಗಿ ನಿಷೇಧದಿಂದ ಪರಂ ದೋಷ ಬುದ್ಧ ಅನಿವರ್ತನೆ ಅಶುಚಿತ್ವಾದಿರೂಪೋ ದೋಷ ಭವಿಷ್ಯತಿ. ಅಂದರೆ ಈ ಪ್ರಕಾರವಾಗಿ ಅವನು ಹೇಳ್ತಾನೆ. ದೃಷ್ಟಾಂತ ಕೊಡ್ತಾರೆ. ಯಥಾಚ ಅರ್ಭಕ ಬಾಲ. ಒಬ್ಬ ಅರ್ಭಕ ಅಂದರೆ ಬಾಲಕ ಅಜ್ಞಾನಿ ಸಣ್ಣ ಹುಡುಗ. ಗುಣಬುದ್ಧ್ಯ ಅಲ್ಪಗುಣ ಸ್ವರ್ಗಾದಿ ಮೇ ಅಸ್ತು ಇತಿ ಕೃತನಿಶ್ಚಯೋ ಯಥಾ ಭೀತಂ ಕರು. ಅಜ್ಞಾನಿ ಯಾವ ರೀತಿಯಾಗಿ ನನಗಿಂದ ಸ್ವರ್ಗಾದಿಗಳಾಗುತ್ತವೆ ಅಂತ ನಿಶ್ಚಯ ಮಾಡಿಕೊಂಡು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಯಾವ ರೀತಿಯಾಗಿ ನರಕಾದಿಗಳಾಗುತ್ತವೆ ಎಂಬುವಂಥ ಭಯದಿಂದ ನಿಷೇಧಾತ್ ಯಥಾವ ನಿಷೇಧಾತ್ ಅನಿವರ್ತನೆ ದೋಷೋ ಭವಿಷ್ಯತಿ. ನಿಷೇಧದಿಂದ ನಾನು ನಿಷಿದ್ಧ ಕರ್ಮವನ್ನು ಮಾಡಿದರೆ ದೋಷ ಆಗುತ್ತದೆ ಅಂತ ಕೃತನಿಶ್ಚಯ. ನಿಷೇಧದಿಂದ ನಾನು ನಿಷಿದ್ಧ ಕರ್ಮದಿಂದ ಬಿಡುಗಡೆ ಹೊಂತಾನೋ ತಥಾ ಅಯಂ ನ. ಆ ರೀತಿಯಾಗಿ ಅಪರೋಕ್ಷ ಜ್ಞಾನಿ ಅಲ್ಲ. ನಿಷಿದ್ಧ ಕರ್ಮ ಮಾಡೋದ್ರಿಂದ ಭಗವಂತನಿಗೆ ಪ್ರೀತಿ ಉಂಟಾಗುವುದಿಲ್ಲ. ನಿಷಿದ್ಧ ಕರ್ಮ ಮಾಡೋದು ಅದಕ್ಕೆ ನಾನು ಏನು ಮಾಡಬಾರ್ದು, ಈ ಭಗವಂತನಿಗೆ ಸಮ್ಮತವಾಗದೇ ಇದ್ದದ್ದನ್ನು ನಾನು ಮಾಡೋಂಗಿಲ್ಲ. ಹೊರತು ನರಕದ ಭಯದಿಂದ ನಾನು ಇದನ್ನು ಮಾಡೋಂಗಿಲ್ಲ ಅಂತ ತಿಳ್ಕೊಂಡಿಲ್ಲ. ಇದು ಭಗವಂತನಿಗೆ ಬೇಡ ಮಾಡೋಂಗಿಲ್ಲ. ಅಷ್ಟೆ ಭಾಳ ಮಹತ್ವದ್ದು. ನಾವು ಸುರಾಪಾನಾದಿಗಳನ್ನು ಮಾಡಿದ ಇದಾಗ್ತದಪ್ಪ, ನಮಗೆ ನರಕ ಆಗ್ತದೆ, ಭಾಳ ಭಯ ಆಗ್ತದೆ ಅಂತ ಒಂದು ಕೆಟ್ಟ ಫಲದ ಭಯದಿಂದ ಕೆಟ್ಟ ಕರ್ಮವನ್ನು ಮಾಡೋದು ಬಿಡ್ತೀವಿ. ಇದು ನಾವು ಮಾಡೋದು ಸ್ವಾಭಾವಿಕ. ಏನು ಇದು ಲೌಕಿಕರಾಗ್ತದೆ. ಅಪರೋಕ್ಷ ಜ್ಞಾನಿಗಳು ಅವರು ಸುರಾಪಾನ ಮಾಡೋಂಗಿಲ್ಲ. ಇಲ್ಲ ಅದು ಮಾಡೋದ್ರಿಂದ ಸುರಾಪಾನ ಮಾಡೋದ್ರಿಂದ ಏನಾಗ್ತದೆ, ನನಗೆ ನರಕಾದ್ಯನರ್ಥವಾಗುತ್ತವೆ ಅಂತ ಹಿಂಗೆ ಇಚ್ಛಾನೆ ಮಾಡಿ ಬಿಡೋಂಗಿಲ್ಲ ಅವರು. ಇದು ಭಗವಂತನ ಪ್ರೇರಣೆ ನನಗೆ ಸದ್ಯ ಮಾಡಬಾರ್ದಂಥದ್ದು. ಈ ನಿಷಿದ್ಧ ಕರ್ಮ ಮಾಡಬೇಡ ಅಂತ ನನಗೆ ಭಗವಂತ ಒಳಗೆ ಪ್ರೇರಣೆ ಮಾಡಿದ್ದಾನೆ, ಅದನ್ನ ಮಾಡೋಂಗಿಲ್ಲ. ನೋಡಿ ಅಂಥ ಉದಾತ್ತವಾದಂಥ ಇದು ಅದು ಭಾವನಾ. ಸ್ವರ್ಗಾದಿಗಳನ್ನು ಇಚ್ಛೆ ಮಾಡಿ ವಿಹಿತ ಕರ್ಮ ಮಾಡೋಂಗಿಲ್ಲ. ಈ ಉತ್ತಮ ಕರ್ಮವನ್ನು ಮಾಡು ಅಂತ ಪರಮಾತ್ಮ ನನಗೆ ಒಳಗೆ ಪ್ರೇರಣೆ ಮಾಡಿದ್ದಾನೆ, ನಾನು ಮಾಡ್ತಾಯಿದ್ದೆ. ಸ್ವರ್ಗದ ಆಶೆಗಾಗಿ ಮಾಡ್ತಾ ಇಲ್ಲ. ಒಟ್ಟಾರೆ ಇದು ಜ್ಞಾನಿ ವಿಚಾರವನ್ನು ಇದು ಹೇಳಿದೆ. ಇನ್ನು ಇತ್ಯಾದಿಷ್ಟು ಈ ಪ್ರಕಾರವಾಗಿ ಇದಕ್ಕೆ ತಾತ್ಪರ್ಯ ಭಾಳ. ತಾತ್ಪರ್ಯ ಆಗ ಓದಿದ್ದೇನೆ. ಇನ್ನೊಂದು ತಾತ್ಪರ್ಯ ಓದಿ ಹೇಳ್ತೀನಿ, ನೋಡ್ಬೋದು. ಕರ್ತೃತ್ವಂ ಆತ್ಮನೋ ಯಸ್ಮಾತ್ ಜ್ಞಾನನಿಷ್ಠೋ ನ ಮನ್ಯತೆ. ಇಲ್ಲಿ
ಜ್ಞಾನನಿಷ್ಠ ಅಂದರೆ ಯಾರು? ಅಪರೋಕ್ಷ ಜ್ಞಾನಿ. ಅವನು ಆತ್ಮನಃ ಕರ್ತೃತ್ವಂ ನ ಮನ್ಯತೆ. ಹಿಂಗೆ ಅನ್ವಯ ಮಾಡ್ಕೋಬೇಕು. ತಾತ್ಪರ್ಯ ನೋಡ್ಕೊಳ್ರಿ. ಅಂದರೆ ಆತ್ಮನಃ ಕರ್ತೃತ್ವಂ ನ ಮನ್ಯತೆ. ಯಸ್ಮಾತ್ ಜ್ಞಾನನಿಷ್ಠ ಅಪರೋಕ್ಷ ಜ್ಞಾನಿ ಸ್ವಾತ್ಮನಃ ತನ್ನ ಕ್ರಿಯಾ ಸ್ವಾತಂತ್ರ್ಯ ರೂಪಂ ಕರ್ತೃತ್ವ ನ ಮನ್ಯತೆ. ಆಮೇಲೆ ಅಥೋ ಅಕುರ್ವನ್ನಪಿ ಸದಾ ದೋಷಬುದ್ಧ್ಯಾನ ನಿಂದಿತಂ ಅಂತ ಹೇಳಿ. ದೋಷಬುದ್ಧ್ಯ ಅಕುರ್ವನ್, ಇದರಿಂದ ನರಕಾದ್ಯನರ್ಥವಾಗುತ್ತದೆ ಎಂಬ ದೋಷದಿಂದ ಕೆಟ್ಟ ಕರ್ಮ ಬಿಡಂಗಿಲ್ಲ. ಕಿಂತು ಭಗವಂತನ ಪ್ರೇರಣೆಯಿಂದ ನಾನು ಬಿಡ್ತಾ ಇದ್ದೇನೆ. ಅಥವಾ ಅಕುರ್ವನ್ನಪಿ ಸದಾ ದೋಷಬುದ್ಧ್ಯಾನ ನಿಂದಿತಂ ಗುಣಬುದ್ಧ್ಯಾನ ವಿಹಿತಂ ಕಿಂತು ಈಶ್ವರ ಪ್ರೇರಿತೋ ಅಸ್ಮಿ ಅಹಂ. ನೋಡಿ, ಆಗ ಹೇಳಿದ್ದೆ ನಿಮಗೆ, ಇನ್ನೊಮ್ಮೆ ಇದು ತಾತ್ಪರ್ಯ ರೂಢವಾಗಿ ಮಾಡಿ ತೋರಿಸ್ತೇನೆ. ಈಗ ನಾನು ಈ ಸುರಾಪಾನವನ್ನು ಮಾಡ್ತಾ ಇಲ್ಲ. ವೇದದಲ್ಲಿ ಸುರಾಪಾನ ಮಾಡಬೇಡ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದರೆ ಭಗವಂತನಿಗೆ ಪ್ರೀತಿ ಆಗುವುದಿಲ್ಲ, ಒಂದು ಭಾಗ. ಹಾಗೆ ನಾನೀಗ ಸುರಾಪಾನ ಬಿಟ್ಟಿದ್ದೇನೆ, ಏನು ಸ್ವತಂತ್ರವಾಗಿ ನಾನು ಬಿಟ್ಟಿಲ್ಲ. ಅದನ್ನು ಭಗವಂತ ನನ್ನೊಳಗೆ ನಿಂತು ಸುರಾಪಾನ ಮಾಡಬೇಡ ಅಂತ ಪ್ರೇರಣೆ ಮಾಡಿದ್ದಾರೆ. ಈಶನಿಂದ ಪ್ರೇರಿತನಾಗಿ ನಾನು ಇದನ್ನು ಬಿಟ್ಟಿದ್ದೇನೆ ಹೊರತು ಅದರ ಭಯಕ್ಕಾಗಿ, ಪಾಪದ ಭಯಕ್ಕಾಗಿ ನಾನು ಬಿಡ್ತಾ ಇಲ್ಲ. ನೋಡಿ ಎಂಥ ಉದಾತ್ತವಾದಂಥ. ಕಿಂತು ಈಶ್ವರ ಪ್ರೇರಿತ ಅಹಂ ವಿಹಿತಂ ಕರ್ಮ ಕರೋಮಿ ನಿಷಿದ್ಧಂ ನ ಕರೋಮಿ ಸಯೇವ ಚ ಮಯಿ ಸ್ಥಿತ್ವ ನಿಂದ್ಯಾನಿಂದೇ ಕರೋತ್ಯಜ. ಆ ಪರಮಾತ್ಮನೊಳಗೆ ನಿಂತುಕೊಂಡು ನಿಂದ್ಯ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾನೆ, ಬಿಡಿಸ್ತಾನೆ. ನಮೇ ದೋಷೋ ನ ಚ ಗುಣ ಕರ್ತೃತ್ವ ಭಾವತ ಸ್ಫುಟಂ. ಆದ್ದರಿಂದ ಅಪರೋಕ್ಷ ಜ್ಞಾನಿ ಅಂತಾನೆ. ಅಪರೋಕ್ಷ ಜ್ಞಾನಿಗೆ ಅವನಿಗೆ ಈ ಪುಣ್ಯ ಪಾಪಗಳ ಲೇಪ ಇಲ್ಲ ಅಂತ ನಾವು ಶಾಸ್ತ್ರ ಅದನ್ನೇ ವಿಸ್ತಾರ ಮಾಡಿ ಹೇಳ್ತಾರೆ. ಅವನು ಯಾಕೆ ಅವನ ಲೇಪ ಇಲ್ಲ ಅಂತ ಕೇಳಿದರೆ, ಅವನು ಗುಣ ಮತ್ತು ದೋಷಗಳ ಬುದ್ಧಿಯಿಂದ ಕರ್ಮವನ್ನು ಹಿಡಿದು ಗುಣ ಮಾಡೋಂಗಿಲ್ಲ, ಭಗವಂತನ ಪ್ರೇರಣೆಯಿಂದ ಮಾಡ್ತಿರ್ತಾನೆ. ಈ ಕಾರಣಕ್ಕಾಗಿ ಅವನಿಗೇನಾಗ್ತದೆ, ನಮೇ ದೋಷೋ ನ ಚ ಗುಣ ಕರ್ತೃತ್ವ ಭಾವ. ನನಗೆ ಸ್ವತಂತ್ರವಾದಂತಹ ಕರ್ತೃತ್ವವಿಲ್ಲ, ಕಿಂತು ಪರಮಾತ್ಮನಿಗೆ ಇದೆ. ಸ್ವತಂತ್ರತ್ವ ನ ಚೇಜಸ್ಯ ಯೇ ಅಜ್ಞಾಸ್ತೇಷು ಭವೇದಪಿ ಇತಿ ಮತ್ವಾ ನಿವರ್ತೇತ ನಿಂದ್ಯಾತ್ ಕುರ್ಯಾತ್ ಗುಣಾನಪಿ ಇತಿ ಬೋದ್ಧವ್ಯೇ. ಇನ್ನು ಅನಿತ್ಯಾಮೇ ಗುಣಾನಶ್ಯು ದೋಷಾನೈವ ಕಥಂಚನ. ಗುಣಾ ಅನಿತ್ಯಾ ಗುಣ ಸ್ವರ್ಗಾದಿಗಳು, ಏನ್ರಿ ದೋಷಗಳು ನರಕಾದಿಗಳು. ಇತಿ ಮತ್ವಾ ಶುಭಂ ಕುರ್ಯಾತ್ ನಿವರ್ತೇತ ಶುಭಾದಪಿ. ಜ್ಞಾನಿಯಾಗಿರ್ತಕ್ಕಂಥವ ಇದನ್ನು ಈ ದೋಷಗುಣ ತಿಳ್ಕೊಂಡು ಅಲ್ಲಿ ಪ್ರವರ್ತ ನಿವೃತ್ತಿ ಆಗುವುದಿಲ್ಲ. ಜ್ಞಾನಿ ತು ಅಕೃತತಾಮಾನ ಈಶಕರ್ತೃತ್ವ ನಿಶ್ಚಯ. ಜ್ಞಾನಿಯ ಅಪರೋಕ್ಷ ಜ್ಞಾನಿಯು ಸ್ವತಂತ್ರ ಕರ್ತ ಅಲ್ಲ, ಈಶ್ವರನ ಸ್ವತಂತ್ರ ಕರ್ತ. ಕಿಂತು ಪೂರ್ಣಗುಣಯೈವ ನತು ದೋಷಾನುಪತ್ತೆ. ನನಗೆ ದೋಷಗಳಿಂದ ಆಗ್ತದೆ ಎಂಬುವಂಥದ್ದಲ್ಲ. ನಚ ಅಲ್ಪಗುಣ ಸಿದ್ಧ್ಯರ್ಥಂ ಬಾಲವತ್ ಕೃತ ನಿಶ್ಚಯ. ಬಾಲಕರು ಹೆಂಗೆ ಸಣ್ಣ ಸಣ್ಣ ಫಲಕ್ಕಾಗಿ ಅವರು ಕೆಲಸ ಮಾಡ್ತಿರ್ತಾರೆ, ಹಂಗೆ ಇವನು ಸ್ವರ್ಗಾದಿ ಅಲ್ಪ ಫಲಕ್ಕಾಗಿ ಕರ್ಮವನ್ನು ಮಾಡೋಂಗಿಲ್ಲ. ವೈಲಕ್ಷಣ್ಯಾತ್ ಹರೇಹೇ ಭಿನ್ನಂ ತತ್ತಂತ್ರತ್ವಾತ್ ತದಾತ್ಮಕಂ. ವೈಲಕ್ಷಣ್ಯಾತ್ ಹರೇಹೇ ಭಿನ್ನಂ, ಭಗವಂತನಿಂದ ಭಿನ್ನನಾಗಿರ್ತಕ್ಕಂಥ ಇವನು ಇದೆಲ್ಲವೂ ಭಗವಂತನ ತಂತ್ರತ್ವ. ಇತಿ ವಿಶ್ವಂ ಪ್ರಪಶ್ಯಂತಿ ಜ್ಞಾನನಿಷ್ಠಾ ಹರೇ ಪ್ರಿಯಾ. ಹೀಗೆ ಭಗವಂತನಿಗೆ ಪ್ರಿಯರಾದಂಥ ಜ್ಞಾನಿಗಳು ಈ ಒಂದು ನಿಶ್ಚಯದಿಂದ ಕರ್ಮಗಳನ್ನು ಮಾಡ್ತಾರೆ, ಹೊರತು ಸ್ವತಂತ್ರ ಕರ್ತೃತ್ವ ಭ್ರಮದಿಂದ ಅಲ್ಲ. ಈ ವಿಚಾರವನ್ನು ಇಲ್ಲಿ ಹೇಳಿ. ಇನ್ನು 13ನೇ ಶ್ಲೋಕ, ಇದು 11-12 ಶ್ಲೋಕದ ಅರ್ಥ ಆಯಿತು. ಇನ್ನು 13ನೇ ಶ್ಲೋಕ. ಇತ್ಯಾದಿಷ್ಟೋ ಭಗವತ ಮಹಾಭಾಗವತೋ ನಪ. ಇದು ತಾತ್ಪರ್ಯ ಸ್ವಲ್ಪದ ನೋಡ್ಕೊಳ್ಳಿ. ಉದ್ಧವ ಪ್ರಣಿಪತ್ಯ ತತ್ವಜಿಜ್ಞಾಸು ಅಚ್ಯುತಂ. ಈ ರೀತಿಯಾಗಿ ಪರಮಾತ್ಮನಿಂದ ಅಪರೋಕ್ಷ ಜ್ಞಾನಿಯ ಮಹತ್ವ, ಅಪರೋಕ್ಷ ಜ್ಞಾನಿಯ ಪ್ರವೃತ್ತಿ ನಿವೃತ್ತಿಗಳ ಉದ್ದೇಶ,
ಅದೆಲ್ಲವನ್ನು ಚೆನ್ನಾಗಿ ಕೇಳಿಕೊಂಡು ಉದ್ಧವ ಇನ್ನಿಷ್ಟು ಪರಮಾತ್ಮನಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ತತ್ವಜಿಜ್ಞಾಸು, ಮೋಕ್ಷಕ್ಕೆ ಉಪಯುಕ್ತವಾದ ಶ್ರೇಷ್ಠ ತತ್ವಜ್ಞಾನವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ಉದ್ಧವ ಹೀಗೆ ಅಂತಾನಂತೆ. ಉದ್ಧವೋವಾಚ ಯೋಗೇಶ ಯೋಗವಿನ್ಯಾಸ ಯೋಗಾತ್ಮನ್ ಯೋಗ ಸಂಭವ ನಿಶ್ರೇಯಸಾಯ ಮೇ ಪ್ರೋಕ್ತಃ ತ್ಯಾಗ ಸನ್ಯಾಸ ಲಕ್ಷಣ ಅಂತ ನೋಡಿ. ಪರಮಾತ್ಮ ಅವನಿಗೆ ಎಷ್ಟು ಸುಂದರವಾದಂಥ ಮಾತವನ್ನು ಇದು ಉದ್ಧವ ಪರಮಾತ್ಮನಿಗೆ ಕೇಳ್ತಾನೆ. ಹೇ ಯೋಗೇಶ, ದೇವರಿಗೆ ಅಡ್ರೆಸ್ ಮಾಡ್ತಾನೆ ಪರಮಾತ್ಮ. ಏನು? ಹೇ ಯೋಗೇಶ. ಯೋಗೇಶ ಅಂದರೆ ಏನು? ಯೋಗಾಧಿಪತೆ. ಎಲ್ಲ ಜಗತ್ತಿನೊಳಗೆ ಎಷ್ಟೆಷ್ಟು ಯೋಗ ಯೋಗ ಅಂತವ ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥವ ಏನ್ರಿ. ಇನ್ನು ಯೋಗೇಶ ಯೋಗೇಶ ಅಂತ ಯೋಗ ವಿನ್ಯಾಸ ಅದು ಹೇಳ್ತಾರೆ. ಹೇ ಪರಮಾತ್ಮನೇ, ದೇವಾದಿಷು ಇತ್ಯಸ್ಯ ಯೋಗ್ಯತೆಯ ಸಂಬಂಧ. ನೀನು ಯೋಗ್ಯರಲ್ಲಿ ಯೋಗವನ್ನು ಚೆನ್ನಾಗಿ ಇಡ್ತಿದ್ದಿ. ಅದು ಯೋಗಸ್ಯ ಯಮನಿಯಮಾದೇಹೇ ಈಶ ಅಂತ ಅರ್ಥ ಮಾಡ್ಯಾರ ಪದರತ್ನವನಿಕ. ಯೋಗ ಅಂದ್ರೇನು? ಯಮ ನಿಯಮ ಪ್ರಾಣಾಯಾಮ ಇತ್ಯಾದಿಗಳವಲ್ಲ, ಯಮ ಮತ್ತು ನಿಯಮ 12ವಲ್ಲ, ಅದಕ್ಕೆ ಈಶ ಅಂತ. ಇನ್ನು ಯೋಗ ಅಂದರೆ ಜ್ಞಾನ ಅಂತೂ ಅರ್ಥ ಏನಿದೆ. ನ್ಯಾಸೋ ದೇವಾದಿಶೋ ಏನ ಸಹ. ಯೋಗ ಶಬ್ದಕ್ಕೆ ಜ್ಞಾನೋಪಾಯ, ಅದನ್ನು ದೇವತೆಗಳಲ್ಲಿ ಭಗವಂತ ಇಡ್ತಾನಂತೆ. ಜ್ಞಾನಾದಿಗಳನ್ನು ಸಂಸ್ಥಾಪನೆ ಮಾಡ್ತಾನೆ ಋಷಿಗಳ ಯೋಗ ವಿನ್ಯಾಸ ಅಂದರೆ ಯೋಗಸ್ಯ ಜ್ಞಾನಸ್ಯ ವಿಶೇಷೇಣ ನ್ಯಾಸೋ ದೇವಾದಿಶೋ ಏನ. ದೇವತೆಗಳಲ್ಲಿ, ಮನುಷ್ಯೋತ್ತಮರಲ್ಲಿ, ಋಷಿಗಳಲ್ಲಿ ಯಾವನು ಅತ್ಯುತ್ತಮವಾದಂಥ ಜ್ಞಾನವನ್ನು ಒಳಗೆ ಇಡ್ತಾನೆ, ಕೊಡ್ತಾನೆ ಅಂತ. ಅದಕ್ಕೆ ದೇವರು ಯೋಗ ವಿನ್ಯಾಸ ಚೆನ್ನಾಗಿ ಸ್ಥಾಪನಾ ಮಾಡೋಣ. ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು. ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡದೇ ಪುರುಷೋತ್ತಮ ಅಂತ ಭಾಷೆಯಾಗಿ ಹೇಳಲಿಲ್ಲ. ಸಂಸ್ಥಾಪ್ಯ ಅಂದರೆ ಜ್ಞಾನವನ್ನು ಗಟ್ಟಿಯಾಗಿ ಅವರ ಬುದ್ಧಿಯಲ್ಲಿ ಇಟ್ಟು, ಅದಕ್ಕೆ ವಿನ್ಯಾಸ. ಆಮೇಲೆ ಯೋಗಾತ್ಮನ್ ಯೋಗ ಅಂದರೆ ಜ್ಞಾನಯೋಗ, ಜ್ಞಾನ ಸ್ವರೂಪಿಯೇ. ಒಂದೊಂದಕ್ಕೆ ಅರ್ಥ ಬರ್ದಾರ ನೋಡಿ. ಯೋಗ ಸಂಭವ ಅಂದರೆ ಉಪಾಯಜನಕ. ಮೋಕ್ಷವನ್ನು ಪಡಿಲಿಕ್ಕೆ ಜ್ಞಾನಯೋಗ ಕರ್ಮಗಳು ಬೇಕಿಲ್ಲ. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಅವ ಇಲ್ಲ. ಅವುಗಳನ್ನು ಮೋಕ್ಷಕ್ಕೆ ಉಪಾಯಭೂತಗಳಾದ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗಾದಿಗಳನ್ನು ಅವುಗಳನ್ನು ಚೆನ್ನಾಗಿ ಹುಟ್ಟಿಸಿದವನು ಅಂದರೆ ಅದನ್ನು ನಿರ್ಮಾಣ ಮಾಡಿದವನು. ಹೀಗೆ ಮಾಡಬೇಕು. ಯೋಗ ವಿನ್ಯಾಸ, ಯೋಗ ಸಂಭವ. ನಿಶ್ರೇಯಸಾಯ ಮೇ ಪ್ರೋಕ್ತ ತ್ಯಾಗ ಸನ್ಯಾಸ ಲಕ್ಷಣ. ನೀನು ಈಗ ಸನ್ಯಾಸ ಲಕ್ಷಣ, ಸರ್ವದುಷ್ಟ ಸಂಘ ಪರಿತ್ಯಾಗ ಲಕ್ಷಣ. ಸನ್ಯಾಸ ಬರೀ ಸ್ವಾಮಿಗಳಾಗೋದಲ್ಲ, ದುಷ್ಟರ ಸಹವಾಸವನ್ನು ಬಿಡುವ ಸನ್ಯಾಸ. ಅದನ್ನು ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಅಂತಂದಾರೆ. ಅದನ್ನು ಮೋಕ್ಷಕ್ಕಾಗಿ ನೀ ಹೇಳಿದೆ. ಇದಕ್ಕೆ ಉದ್ಧವ ಈ ರೀತಿಯಾಗಿ ಅಂದಾಗ ಅದಕ್ಕೆ ತಾತ್ಪರ್ಯ ಬಂತು. ಯೋಗೋ ದೇವಾದಿಶೋ ತೇನ ನ್ಯಸ್ತಃ ಇತಿ ಯೋಗ ವಿನ್ಯಾಸ. ಆಗ ಹೇಳಿದ್ದಾನೆ, ಭಾಷ್ಯದ ಹೇಳಿದ್ದಾನೆ. ಯಾವನು ಅತ್ಯುತ್ತಮ ಜ್ಞಾನ ಜಗತ್ತಿನಲ್ಲಿ ಗಟ್ಟಿಯಾಗಿ ಉಳಿಯಬೇಕಾದರೆ ದೇವತೆಗಳಲ್ಲಿ, ಋಷಿಗಳಲ್ಲಿ, ಯೋಗ್ಯರಲ್ಲಿ ಜ್ಞಾನವನ್ನು ಸ್ಥಾಪನಾ ಮಾಡ್ತಾನೆ. ಉದಾಹರಣಾರ್ಥವಾಗಿ ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಅತ್ಯುತ್ತಮವಾದಂಥ ವೇದಾಂತಗಳ ಜ್ಞಾನ ಬ್ರಹ್ಮದೇವರು ಉಪದೇಶ ಮಾಡ್ತಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಿಯಾದಂತಹ ಪರಮಾತ್ಮನಿಗೆ, ಈ ಬ್ರಹ್ಮದೇವರಿಗೆ ಜ್ಞಾನವನ್ನು ಕೊಟ್ಟ. ಅದೇ ವಿನ್ಯಾಸ ಇಟ್ಟ ಎಂದು ಬರೀ ಕೊಡುವುದಲ್ಲ, ಗಟ್ಟಿ ಉಳಿಯೋ ಹಂಗೆ ಮಾಡ್ತಾನೆ. ಆ ಅರ್ಥೊಳಗೆ ದೇವತೆಗಳಲ್ಲಿ ಜ್ಞಾನವನ್ನು ಚೆನ್ನಾಗಿ ಇಟ್ಟವನೇ. ಜ್ಞಾನಂತು ಯೋಗ ಶಬ್ದೋಕ್ತಂ ಯುಜ್ಯತೆ ಅನೇನ ಯತ್ ಸುಖಂ. ಯುಜ್ಯತೆ ಸುಖಂ ಅನೇನ. ಜ್ಞಾನದಿಂದ ನಮ್ಗೆ ಸುಖ ಆಗ್ತದಿಲ್ಲ. ಅದರಿಂದ ಯೋಗ ಅಂದರೆ ಜ್ಞಾನ. ಕ್ವಚಿತ್ ಯೋಗ ಉಪಾಯಶ್ಯ ಕ್ವಚಿತ್ ಚಿತ್ತ ಕೆಲವು ಕಡೆಗೆ ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ.
ಕೆಲವು ಕಡೆಗೆ ಮನಸ್ಸನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳುವ ಯೋಗ ಅಂತಂತಾರೆ, ಮನೋನಿಗ್ರಹ. ಇತಿ ದತ್ತಾತ್ರೇಯ ಯೋಗಿ. ದತ್ತಾತ್ರೇಯ ಯೋಗದ ಒಳಗೆ ಯೋಗ ಶಬ್ದಕ್ಕೆ ಎಷ್ಟೆಷ್ಟು ಅರ್ಥಗಳನ್ನು ಮಾಡಿದ್ದಾರೆ ಈ ವಿಚಾರವನ್ನು ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ತತ್ ಜ್ಞಾನಂ ಉಪಾಯಶ್ಚ. ಜ್ಞಾನ ಮತ್ತು ಉಪಾಯ ಅಂತಂದಂಗೆ ಜ್ಞಾನ, ಜ್ಞಾನದ ಉಪಾಯ ಎರಡು ಇದೆ ಅರ್ಥವನ್ನು ಮುಖ್ಯವಾಗಿ ಇಟ್ಕೊಂಡಿದ್ದಾರೆ. ಇನ್ನು ಉದ್ಧವ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾರೆ. ಕೆಲವಕ್ಕೆ ತಾತ್ಪರ್ಯ ಇಲ್ಲ, ಆದರೂ ನಾವು ಹೇಳ್ತಾ ಇದ್ದೇವೆ ಇಷ್ಟು. ಪರಮಾತ್ಮ ಇಂಥ ಈ ಯೋಗವನ್ನು, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಮನಸ್ಸನ್ನು ನಿಗ್ರಹ ಮಾಡುವ ಯೋಗ ಉಪಾಯ, ಇದೆಲ್ಲ ನೀನು ಹೇಳಿದಿ ಭಾಳ ಯೋಗ್ಯದ. ಆದರೆ ತ್ಯಾಗೋಯಂ ದುಷ್ಕರೋ ಭೂಮನ್ ಕಾಮಾನ ವಿಷಯ. ಯಾರು 24 ಗಂಟೆ ಉಣ್ಣೋದು, ತಿನ್ನೋದು, ಕೇಳೋದು, ಈ ಕಾಮಗಳಲ್ಲೇ ಆಸಕ್ತರಾಗಿರ್ತಾರೆ, ಅವರಿಗೆ ಒಮ್ಮಿಂದೊಮ್ಮೆ ಇದೆಲ್ಲ ಬಿಡುವ ತ್ಯಾಗಯೋಗದಲ್ಲ. ಅಂದರೆ ಕಾಮಾನಾಮಯಂ ತ್ಯಾಗ, ಕಾಮಗಳನ್ನು ಬಿಡುವ ಯೋಗ ಅಂತದಲ್ಲ, ಬಹಳ ಕಷ್ಟ, ದುಷ್ಕರ. ಸುತರಾಂ ತ್ವಯ ಸರ್ವಾತ್ಮನ್ ಅಭಕ್ತ ಇರ್ತೀವಿ. ಅದರೊಳಗಂತಲೂ ತದ್ಭಕ್ತೈ ಅಪಿ ಅಸ್ಮದಾದಿವೇ ಕಾಮಾನಾಂ ತ್ಯಾಗ ದುಷ್ಕರ ಹಾಕಿ. ನಿನ್ನ ಭಕ್ತರಾದಂಥ ನಮಗೇ ಕಷ್ಟದ, ಇನ್ನು ಅಭಕ್ತೈ ದುಷ್ಕರಂ. ಇನ್ನು ನಿನ್ನಲ್ಲಿ ಆಸಕ್ತಿ ಯಾರಿಗಿಲ್ಲ ಅವರಿಗೆಲ್ಲ ಈ ಭೌತಿಕ ಕರ್ಮಗಳನ್ನು ಬಿಟ್ಟು ನೀವು ಒಳ್ಳೆ ತ್ಯಾಗಿ ಆಗಲಿ ಅಂತ ಹೇಳೋದು ಇದೆಷ್ಟರ ಮಟ್ಟಿಗೆ ಶಕ್ಯದ? ಇದು ಉದ್ಧವ ಹೇಳ್ತಾನೆ, ತದ್ಭಕ್ತೈ ಅಪಿ ಅಸ್ಮಾದಿವೇ ಕಾಮಾನಾಂ ತ್ಯಾಗೋ ದುಷ್ಕರ ಹಾಕಿದ. ನಿನ್ನ ಭಕ್ತರಾದಂಥ ನಮಗೆ ಈ ಕಾಮಗಳ ಬಿಡೋದು ಭಾಳ ಕಷ್ಟಪ್ಪ ಅಂದ ಮೇಲೆ ಆಗಚ್ಚಂತ ಆಗಾಳೇನು ಹೇಳಿದ್ರು. ಅದನ್ನು ಉದ್ಧವ ಪರಮಾತ್ಮನಿಗೆ ವಿಶೇಷವಾದಂತಹ, ಪರಮಾತ್ಮ ತ್ಯಾಗ ಮಾಡಬೇಕು ಅಂತ ಸಾಕಷ್ಟು ಉಪದೇಶಗಳಾಗ್ತವೆ. ಆದರೆ ಭೂಮನ್ ಕಾಮಾನ ವಿಷಯಾತ್ಮಭಿ ದುಷ್ಕರ. ಆ ತ್ಯಾಗ ಮಾಡೋದು ವಕ್ತುಂ ಸುಕರಂ ಕರ್ತುಂ ಮಧ್ಯವಸಿತ ಸುತರಾಂ ತ್ವಯ ಸರ್ವಾತ್ಮನ್ನ ಭಕ್ತಿ ಇತಿ ಮೇ ಮತಿ ಅಂತ ಹೇಳ್ತಾನೆ. ಸೋಹಂ ಮಮಾಹಮಿತಿ ಮೂಢ ಮತಿರ್ವಿಗಾಢ. ಅದಕ್ಕಾಗಿ ಹೇಳ್ತಾನೆ ಉದ್ಧವ, ಹೇ ಪರಮಾತ್ಮ, ಈ ಮೂಢರಾಗಿರ್ತಕ್ಕಂಥವರು ಜಗತ್ತಿನೊಳಗೆ ಇದಕ್ಕೆ ಕರ್ತ ನಾನೇ ಇದ್ದೇನೆ, ಇದೆಲ್ಲವೂ ಸ್ವಾಮಿ ನಾನೇ. ಇಂಥ ಮೂಢ ಬುದ್ಧಿಯಿಂದ ಅವನ ಮತ್ತಿಷ್ಟು ತನ್ಮಾಯಯ ನಿನ್ನ ಇಚ್ಛಾಶಕ್ತಿಯಿಂದ ಬದ್ಧರಾಗಿ ಸಾನುಬಂಧೆ ತತ್ವಂಜಸ ನಿಗದಿತಂ ಭವತಾ ಯಥಾಹಂ ಸಂಸಾಧಯಾಮಿ ಭಗವನ್ ಋಷಾಧಿಭೃತ್ಯಂ. ಅದಕ್ಕೆ ಪರಮಾತ್ಮ ತನ್ಮಾಯ ತದಿಚ್ಛಯ ಇದೆಲ್ಲವೇ ಅಹಂ ಸ್ಥೂಲ ಅಂತಾಗ್ತದೆ. ಅಂತಹ ಈ ಮಾಯೆಯಿಂದ ಪಾರಾಗಲು ನೀನು ನನಗೆ ಉಪದೇಶವನ್ನು ಮಾಡಬೇಕು. ಅಥೋ ಭವತಾ ನಿಗದಿತಂ ತತ್ ಪ್ರಮೇಯಂ. ನೀನೇನು ಮೂಲ ರೂಪದಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಪ್ರಮೇಯ ಹೇಳಿದ್ದಿ, ತತ್ವಜ್ಞಾನ. ಅದರ ಅಂಜಸ ಅಂದರೆ ಝಟಿತಿ, ಬೇಗನೆ ನಮಗೆ ನನ್ನಲ್ಲಿ ಬರುವಂತೆ ಮಾಡು. ಭೃತ್ಯನಾಗಿರ್ತಕ್ಕಂಥ ನನ್ನನ್ನು ಅನುಷಾಧಿ, ಶಾಸನ ಮಾಡಿ ಹೇಳು. ನಿಂಗೆ ಅಧಿಕಾರ ಏನಪ್ಪ, ನಮ್ಮ ಸಂಬಂಧಿಕ ಮಿತ್ರ ಅಂತ ಬಿಡಬೇಡ. ನೀ ಗಟ್ಟಿಯಾಗಿ ನನಗೆ ಒಬ್ಬ ಶಿಕ್ಷಕ, ಒಬ್ಬ ಗುರು ಯಾವ ರೀತಿಯಾಗಿ ಶಾಸನ ಮಾಡಿ ಶಿಷ್ಯನಿಗೆ ಈಗ ಹಾಗೇ ಬೇಕು ಅಂತ ಅವನು ಗಟ್ಟಿಯಾಗಿ ನನಗೆ ಹೇಳ್ತಕ್ಕಂಥ ನಾನು ಪರಮಾತ್ಮ ಅಂತ. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಅದು ಅರ್ಜುನ ಅಲ್ಲಿ ಯಾವ ರೀತಿಯಾಗಿ ಸರ್ವಾತ್ಮನ ಕೃಷ್ಣನಿಗೆ ನಹಿ ಪ್ರಪಶ್ಯಾಮಿ ಮಮಾಪನುದ್ಯ ಚೋಷಣಮಿಂದ್ರಿಯಾಣ ಅಂತೇಳಿ. ಪರಮಾತ್ಮ ನನಗೇನು ಗೊತ್ತಾಗ್ತಾ ಇಲ್ಲ, ಈಗ ನೀನೇ ನನ್ನ ಒಳಗೆ ಬುದ್ಧಿಯಲ್ಲಿ ನಿಂತು ಪ್ರೇರಿಸಿ ಪ್ರಶ್ನೆ ಮಾಡಿಸ್ಬೇಕು, ನೀನೇ ಹೊರಗೆ ನಿಂತು ಉತ್ತರನೂ ಕೊಡಬೇಕು. ಅಷ್ಟೇ ಅಲ್ಲ, ಅದಕ್ಕೆ ಮನಸ್ಸಿಗೆ ಚೆನ್ನಾಗಿ ನಾಟುವ ಹಂಗೆ ಹೇಳಿ ನನ್ನ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಿ ಮಾಡಿಸುವಂತ. ಅರ್ಜುನ ಹೆಂಗೆ ಕೇಳಿದ, ಇವನು ಹಾಗೆ ಕೇಳ್ತಾ ಇದ್ದಾನೆ. ತತ್ರೈವ ದಾರ್ಢ್ಯೋಪೇತ ಭವತಾ ನಿಗದಿತ ತ್ಯಾಗಾಖ್ಯಂ ಸಾಧನಂ. ನೀ ಹೇಳಿದ ಈ ತ್ಯಾಗ ಎಂಬ ಸಾಧನದಲ್ಲ ಇದು, ಅದನ್ನು ಯಾವ ರೀತಿಯಾಗಿ ನಾನು ಮಾಡಲಿಕ್ಕೆ ಶಕ್ಯದನೋ ಆ ರೀತಿಯಾಗಿ ನನಗೆ ನೀ ಶಾಸನ ಮಾಡಿ ಹೇಳು. ಹೇ ಪರಮಾತ್ಮ, ನಿನಗೇ ನಾ ಯಾಕೆ ಕೇಳ್ಕತ್ತೀನಿ ಅಂತ ಕೇಳಿದ್ರೆ,
ಸತ್ಯಶ್ಯತೆ ಸ್ವಸದೃಶ ಆತ್ಮನ ಆತ್ಮನೋನ್ಯಂ ವಕ್ತಾರಮೀಶ ವಿಭುದೇಶ್ವಪಿ ನಾನು ಚಕ್ಷೇ. ಹೇ ಪರಮಾತ್ಮ, ಇಂಥ ತತ್ವಜ್ಞಾನವನ್ನು ಹೇಳಲು ಏನ್ರಿ ತೇ ತವ ಸ್ವರೂಪಶ್ಯ ವಕ್ತಾರ, ನಿನ್ನ ಸ್ವರೂಪದಲ್ಲ ನಾರಾಯಣನ ಸ್ವರೂಪ, ನಿನ್ನ ಭಗವತ್ ಸ್ವರೂಪವನ್ನು ಹೇಳಬೇಕು, ನೀನೇ ಹೇಳಬೇಕು. ವಕ್ತಾರಂ ಆತ್ಮನ ತತ್ವ ಅನ್ಯಂ ಪುರುಷಂ ನಾನು ಚಕ್ಷೆ. ನಿನ್ನನ್ನು ಬಿಟ್ಟು ನಿನ್ನ ತತ್ವವನ್ನು, ಭಗವತ್ ತತ್ವವನ್ನು ಹೇಳುವವರು ಅತಿ ಉತ್ತಮರನ್ನು ಯಾರೂ ಕಾಣ್ತಾ ಇಲ್ಲ. ಏನ್ರಿ ಎಂಥವರು? ಸತ್ಯಶ್ಯ ಸಾಧುಜ್ಞಾನಾದಿಗುಣಸ್ಯ ಯದ್ವಾ ಸತ್ವಂ ವ್ಯಾಪಯತಿ. ಜಗತ್ಸೃಷ್ಟಿಯಾದಿಯನ್ನು ಮಾಡ್ತಕ್ಕಂಥ ನಿನಗೆ ಸ್ವಸದೃಶಃ ಸ್ವಯಂ ಪ್ರಕಾಶನಶ್ಯ, ಈ ಸ್ವಯಂ ಪ್ರಕಾಶ ಅಂತೀನಿ. ಇಂಥ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇಂಥ ಶುತ್ಯುಕ್ತವಾದಂಥ ಲಕ್ಷಣಗಳಿಂದ ಕೂಡಿದ ನಿನ್ನನ್ನು ಬಿಟ್ಟು ಈ ತತ್ವ ಇನ್ನೊಬ್ರು ಹೇಳಿಕ್ಕೆ ಶಕ್ಯವೇ ಇಲ್ಲ. ಬ್ರಹ್ಮ ಆದಿ ಕಾರಣಂ ಯಶಾಂ ರುದ್ರಾದಿನ ಅಂತಿದ್ದು. ಹಾಗಾದರೆ ತೇ ತವ ಮಾಯಾ ಇಚ್ಛೆಯ, ಬೇರೆಯವರು ಹೇಳ್ತಾರಂದರೆ ನಿನ್ನ ಮಾಯೆಯಿಂದ ಮೋಹಿತರಾಗಿರ್ತಾರೆ. ತತ್ವೋಪದೇಶವನ್ನು ನಿನ್ನಷ್ಟು ಮಾಡಲಿಕ್ಕೆ ಅವ್ರಿಗೆ ಬರೋಂಗಿಲ್ಲ. ಇಲ್ಲಿ ಒಂದು ವಿಚಾರ ಬರ್ತದೆ, ಏನಂತ ಕೇಳಿದ್ರೆ, ಸರ್ವೇ ವಿಮೋಹಿತ ಧಿಯ ತವ ಮಾಯೆಯ. ನಿನ್ನ ಮಾಯಾಶಕ್ತಿಯಿಂದ ಎಲ್ಲರೂ ಮೋಹಿತರಾಗಿದ್ದಾರೆ. ಮೋಹಿತರಾದ ತತ್ವಜ್ಞಾನ ಹೆಂಗೆ ಹೇಳ್ತಾರೆ, ಅದು ನಿನ್ನ ವಿಷಯ ಹೆಂಗೆ ಹೇಳ್ತಾರೆ. ಹಾಗಾದರೆ ಮೋಹಿತರಾದವರು ಯಾರು ಅಂತ ಕೇಳಿದರೆ, ಬ್ರಹ್ಮಾದಯ ತನುಭೃತಃ ವೈರರ್ಥ ಭಾವಾ. ನೋಡಿ, ಬ್ರಹ್ಮಾದ ಈ ಶರೀರಧಾನ ಮಾಡಿದ ಬ್ರಹ್ಮರುದ್ರಾದಿಗಳು ಕೂಡ ಮಾಯೆಯಿಂದ ಮೋಹಿತರಾದ. ಅದೆಂಥವರು? ವೈರರ್ಥ ಭಾವ, ಹೊರಗಿನ ವಸ್ತುಗಳನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡವರು. ಯಾರು? ಬ್ರಹ್ಮರುದ್ರಾದಿಗಳು. ಅವರಿಗೆ ನಿನ್ನ ವಿಷಯಕವಾದ ತತ್ವಜ್ಞಾನ ಹೇಳಲಿಕ್ಕೆ ಪೂರ್ಣವಾಗಿ ಯಾಕೆ ಹೊಂಟೆನಾ? ತತ್ವೋಪದೇಶ ಮಾಡಲಿಕ್ಕೆ ಬರೋಂಗಿಲ್ಲ. ಆದ್ದರಿಂದ ನೀವೊಬ್ಬೇ ನಿನ್ನ ಬಗ್ಗೆ ನೀನೇ ಹೇಳಬೇಕು, ಮತ್ತು ಯಾರು ಹೇಳಬಾರದು ಅಂತ ಇದು ಕಾಣಿಸ್ತದೆ. ಅದರೊಳಗೆ ಏನು ಮಾಡಿದೆ, ಹೇಳುವ ಭರದ ಒಳಗೆ ಬ್ರಹ್ಮರುದ್ರಾದಿಗಳಿಗೂ ಕೂಡ ನಿನ್ನ ವಿಷಯಕವಾದ ತತ್ವಜ್ಞಾನ ಹೇಳಲಿಕ್ಕೆ ಅವರಿಗೆ ಪರಿಪೂರ್ಣ ಅಲ್ಲ. ಯಾಕಂದ್ರೆ ಅವರು ಮೋಹಿತ ಬುದ್ಧಿ ಉಳ್ಳವರು. ಇದು ಸ್ವಲ್ಪ ನಮಗೆ ಸಂಶಯ ಬರ್ತದೆ. ಹೌದು, ನಿಜ, ಭಗವಂತನ ಮಾಯೆಗೆ ಬದ್ಧರಾದವರು ಎಲ್ಲರೂ ಇದ್ದಾರೆ. ಆದರೆ ಪರಶುಕ್ಲತ್ರಯರು ಅಂತಿದ್ದಾರೆ. ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ, ಲಕ್ಷ್ಮಿ. ಈ ಪರಶುಕ್ಲರು ಅಂದರೆ ಶುದ್ಧರು. ಇವರಿಗೆಂದೂ ಅಜ್ಞಾನ, ವಿಪರೀತ ಜ್ಞಾನ, ಮೋಹ, ಸಂಶಯ ಇಲ್ಲಿವರಿಗೆ. ಬ್ರಹ್ಮದೇವರಿಗೆ ಇಲ್ಲ, ವಾಯುದೇವರಿಗೂ ಇಲ್ಲ, ಸರಸ್ವತಿ ಭಾರತೀಯರಿಗೂ ಇಲ್ಲ. ಹಾಗಾದರೆ ಇಲ್ಲಿ ಉದ್ಧವೇನು ಹೇಳಿಬಿಟ್ಟ, ದೇವರೇ ಬ್ರಹ್ಮಾದಯ ತನುಭೃತಃ, ಇಂಥ ಶರೀರ ಧಾರಣ ಮಾಡಿದ ಬ್ರಹ್ಮರುದ್ರಾದಿಗಳೂ ಕೂಡ ಅವರು ವಿಮೋಹಿತ ಧಿಯ, ಅವರು ಮೋಹವುಳ್ಳವರೇ ಅಂತಂದುಬಿಟ್ರು. ಇದು ಹೇಗೆ ಎಂಬ ಪ್ರಶ್ನೆ ಬರ್ತದೆ. ಅಂದರೆ ವಾಯು ಜೀವೋತ್ತಮತ್ವ, ಬ್ರಹ್ಮದೇವರ ಜೀವೋತ್ತಮತ್ವಕ್ಕೆ ಈ ಉದ್ಧವನ ಒಂದು ಮಾತು ಸ್ವಲ್ಪ ಸಂಶಯ ತಂದು ಕೊಡುವ ಸಂಭವವಿದೆ. ಅದಕ್ಕಾಗಿ ಇದು ಶ್ರೀಮದಾಚಾರ್ಯರಿಗೆ ವಿಶೇಷವಾದಂಥ ತಾತ್ಪರ್ಯವನ್ನು ಬರಿತಾ ಇದ್ದಾರೆ. ವೇಳೆಯಾಗಿದ್ದರೆ ಹೇಳು. ಆದ್ದರಿಂದ ಇದರ ಅರ್ಥ ಏನು ಮಾಡಬೇಕು ನಾವು? ಬ್ರಹ್ಮಾದಯ ತನುಭೃತಃ ಅಂತೇನಂತಾರೆ. ಹೌದು, ಬ್ರಹ್ಮದೇವರು ದೇಹವು ಕೂಡ ಮಹತ್ತತ್ವದಿಂದ ಅದು ಪ್ರಾಕೃತಿಕ ದೇಹವೇ, ಒಪ್ಪುಗೋತೀವಿ. ಆದರೆ ಬ್ರಹ್ಮಾದಯ ತನುಭೃತಃ ಅಂದರೆ ವಿಮೋಹಿತ ದೇಹ. ಅದನ್ನು ಬ್ರಹ್ಮದೇವರಿಗೆ ಮೋಹಾದಿಗಳು ಇಲ್ಲ. ಯಾರು ಬ್ರಹ್ಮಾದಯ ಅಂದಾರಲ್ಲ, ಮತ್ತು ನೀವು ಹೆಂಗೆ ಹೇಳ್ತೀರಿ ಕೇಳಿದ್ರೆ ಅಲ್ಲಿ ಅವರು ಏನು ಹೇಳ್ತಾರೆ, ಬ್ರಹ್ಮ ಆದಿ ಕಾರಣಂ ಯೇಷಾಂ ರುದ್ರಾದೀನ. ಏನ್ರಿ ಅತದ್ಗುಣ ಸಂವಿಜ್ಞಾನ, ಬ್ರಹ್ಮದೇವರೇ ಯಾರಿಗೆ ಆದಿಯಾಗ್ಯಾರ, ಕಾರಣ ಆಗ್ಯಾರ, ಅದೇ ರುದ್ರಾದಿಗಳು. ಬ್ರಹ್ಮದೇವರೇ ಕಾರಣರಾಗಿ ಉಳ್ಳ ರುದ್ರಾದಿಗಳು ಅವ್ರು ಸ್ವಲ್ಪ ನಿನ್ನ ಮಾಯೆಯಿಂದ ಅವರ ಬುದ್ಧಿ ಸ್ವಲ್ಪ ಇದಾಗಿರ್ತದೆ, ಮೋಹಿತ ಆಗಿರ್ತದೆ. ತನುಭೃತಃ ಶರೀರಾಭಿಮಾನಿನ, ಅವರಿಗೆ ಶರೀರದ ಮೇಲೆ ಅಭಿಮಾನ ಇರ್ತದೆ. ಅತಏವ ವೈರರ್ಥ ಭಾವ ಮೋಕ್ಷದ ಉಪಯೋಗಿಭ್ಯೋ ಅನ್ಯತ್ರಾಪಿ ಕಾಮನಾಯುಕ್ತ. ಮೋಕ್ಷಾನುಸಾರಿಯಾದಂಥ ಹೊರಗಿನ ಪದಾರ್ಥಗಳ ಬಗ್ಗೆಯೂ ಅವರಿಗೆ ಕಾಮನ ಇರ್ತದೆ ಅಂತ ಇಷ್ಟು ಅರ್ಥ ಮಾಡಿ. ಅಂದರೆ ಇಲ್ಲಿ ಅತದ್ಗುಣ ಸಂವಿಜ್ಞಾನ ಬಹುರಿ ಅಂತಂತಾರೆ. ಅದು ಹೇಳ್ತಾರೆ. ಅಂದರೆ ಬ್ರಹ್ಮ ಆದಿಗಳಂದರೆ ಏನರ್ಥ, ಬ್ರಹ್ಮದೇವರನ್ನು ಬಿಟ್ಟು
ಆದಿ ಅಂದರೆ ಬ್ರಹ್ಮದೇವರೇ ಯಾರಿಗೆ ಆದಿಯಾಗಿದ್ದಾರೋ ಆ ರುದ್ರಾದಿಗಳು ಅಂತ ಅರ್ಥ ಮಾಡಿಬಿಟ್ಟರೆ ಬ್ರಹ್ಮದೇವರ ವಾಯುದೇವರ ಜೀವೋತ್ತಮತ್ವಕ್ಕೆ ಯಾವುದೇ ಚ್ಯುತಿ ಇಲ್ಲ. ಅಂದರೂ ತಾತ್ಪರ್ಯ ಏನಾಯಿತು, ಉದ್ಧವನ ಅಭಿಪ್ರಾಯ ಏನಾಯಿತು, ಪರಮಾತ್ಮ ನಿನ್ನ ವಿಷಯಕವಾದಂಥ ಶುದ್ಧವಾದ ತತ್ವಜ್ಞಾನದ ಉಪದೇಶವನ್ನು ನೀನೇ ಮಾಡಬೇಕು. ನಿನ್ನ ನಂತರ ಲಕ್ಷ್ಮೀ ಬ್ರಹ್ಮ ವಾಯುದೇವರು ಸರಸ್ವತಿ ಭಾರತಿ ಮಾಡಬೇಕು. ಅವರಿಗೆ ಯಾವ ಮೋಹಾದಿಗಳಿಲ್ಲ. ಉಳಿದ ಎಲ್ಲ ದೇವತೆಗಳಿಗೂ ಸ್ವಲ್ಪ ನಮ್ಮ ಮಾನದೃಷ್ಟಿ ನೋಡಿದರೆ ಅವರು ಮಹಾಜ್ಞಾನಿಗಳೇ. ಆದರೆ ಬ್ರಹ್ಮ ಮತ್ತು ವಾಯುದೇವರ ಕಿಂತಲೂ ರುದ್ರ ಮತ್ತು ಶೇಷ ಗರುಡಾದಿಗಳಾಗಲಿ ಇಂದ್ರ ಕಾಮಾದಿಗಳಾಗಲಿ ಅವರು ಸ್ವಲ್ಪ ನಿನ್ನ ಮಾಯೆಗೆ ಒಳಗಾದವರು, ಒಮ್ಮೊಮ್ಮೆ ಮೋಹಿತರು ಆಗ್ತಾರೆ. ಹೊರಗಿನ ಪದಾರ್ಥಗಳ ಬಗ್ಗೆ ನಮ್ಮಷ್ಟು ಆಕರ್ಷಣೆ ಇರೋಂಗಿಲ್ಲ. ಅದಾದರೂ ಮೋಕ್ಷದ ಉಪಯೋಗಿಭ್ಯೋ ಅನ್ಯತ್ರ, ಮೋಕ್ಷಕ್ಕೆ ಉಪಯುಕ್ತವಾದ ಹೊರಗಿನ ಪದಾರ್ಥಗಳ ಬಗ್ಗೆ ಅವರಿಗೆ ಸ್ವಲ್ಪ ಕಾಮನ ಇರ್ತದೆ. ಬ್ರಹ್ಮಾದಿಗಳಿಗೆ ಅದೂ ಇರೋಂಗಿಲ್ಲ. ಈ ಒಂದು ದೃಷ್ಟಿ ತಿಳ್ಕೋಬೇಕು. ಇದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯವು ಬಹಳ ವಿಸ್ತಾರವಾಗಿದೆ. ಸ್ವಲ್ಪ ಇವತ್ತು ತಾತ್ಪರ್ಯ ಶುರು ಮಾಡೋಣ. ಏನೋ ಅಭಗವತ್ಸ್ವರೂಪತ್ವಾತ್ ತನುಭೃತತ್ವಂ ಭೈರರ್ಥಾಪೇಕ್ಷೆಯೇವ ಚ ತೇಷಾಂ ಮೋಹಃ ಪರಮಸುಖ ಸಾಧನಾತ್ ಅನ್ಯೋ ಅರ್ಥೋ ಭೈರರ್ಥಃ ಅಶರೀರಃ ಸದಾ ವಿಷ್ಣು. ಇಲ್ಲಿ ಇದಕ್ಕೆ ಸರ್ವೇ ವಿಮೋಹಿತ ಧಿಯಃ ತವ ಮಾಯಯ ಇಮೇ ಬ್ರಹ್ಮಾದಯಃ ತನುಭೃತಃ ಭೈರರ್ಥಭಾವಃ. ಈಗ ಇದು ತನುಭೃತ ಅಂತಂದ. ತನುಭೃತ ಭಾಗವತೊಳಗಿನಿಂದ ನೋಡ್ರಿ, ಇವರು ದೇಹದಾನವನ್ನು ಮಾಡಿದವರು ಅಂತ ಅರ್ಥ ಬಂತು. ಹಾಗಾದರೆ ದೇಹದಾನ ಮಾಡಿದ್ದಕ್ಕಾಗಿ ಇವ್ರಿಗೆ ಏನು ಮಾಡಿದರು ಅಂತ ಕೇಳಿದರೆ, ಬ್ರಹ್ಮಾದಿಗಳು ತನುಭೃತತ್ವಂ ಕೃತಃ ಮೋಹಶ್ಚ ಕೇನಜ್ಞೇಯ. ಅವ್ರಿಗೆ ಕಷ್ಟ ಅಂತ ಕೇಳಿದರೆ ತನುಭೃತತ್ವಾದಿಕಂ. ಭಗವಂತನ ಶರೀರ ಯಾವ ರೀತಿಯಾಗಿ ಪೂರ್ಣ ಜ್ಞಾನ ಆನಂದಾತ್ಮಕವಾಗಿದೆ, ಅಂಥ ಶರೀರ ಇವರದು ಅಲ್ಲ. ಇವರದು ಪ್ರಾಕೃತಿಕವಾದಂಥ ಶರೀರ. ಆ ಅರ್ಥದ ಒಳಗೆ ಅಭಗವತ್ ಸ್ವರೂಪತ್ವಾತ್ ತನುಭೃತತ್ವಂ ಅಂತ. ದೇವರ ಶರೀರ ಏನಾಗಿದೆ ಹೇಳ್ರಿ, ಭಗವಂತನ ಸ್ವರೂಪನೇ. ಆದರೆ ಇವರ ಶರೀರಾದಿಗಳು ಭಗವಂತನ ಶರೀರಕ್ಕಿಂತಲೂ ಭಿನ್ನವಾಗಿವೆ. ಆ ದೃಷ್ಟಿಯಿಂದಲೇ ಇವರು ಅಭಗವತ್ ಸ್ವರೂಪತ್ವ ಅಂತ ಅರ್ಥ ಮಾಡಿದರು. ಇದಕ್ಕೆ ಟಿಪ್ಪಣಿಕಾರರು ಪೂರ್ಣ ಆನಂದತ್ವಾದಿ ಸಾಧುಗುಣವತ್ವ ರೂಪ ಭಗವತ್ ಸ್ವರೂಪ ಭಿನ್ನತ್ವ. ಭಗವಂತನ ಸ್ವರೂಪ ದೇಹ ಎರಡು ಒಂದೇ. ಹಂಗೆ ಈ ಭಗವಂತನ ಸ್ವರೂಪ ದೇಹದಕ್ಕಿಂತಲೂ ಅತ್ಯಂತ ಭಿನ್ನವಾದ ಶರೀರವುಳ್ಳವರು. ಅದಕ್ಕೆ ಆ ದೃಷ್ಟಿಯಿಂದ ಇವರ ಶರೀರಾದಿಗಳು ಏನಾಗ್ಯಾವ, ಇವು ಅಭಗವತ್ ಸ್ವರೂಪವಾಗಿವೆ. ತಾತ್ಪರ್ಯ ಇಷ್ಟೇ. ಇದಿಷ್ಟು ನೀವು ತಿಳಿ ಮಾಡಿ ಹೇಳಬೇಕಂದ್ರೆ, ಬ್ರಹ್ಮರುದ್ರಾದಿಗಳ ದೇಹಕ್ಕೂ ಬ್ರಹ್ಮದೇವರ ಸ್ವರೂಪಕ್ಕೂ ಭೇದದ, ಭಗವಂತನ ದೇಹಕ್ಕೂ ಸ್ವರೂಪಕ್ಕೂ ಭೇದವಿಲ್ಲ. ಅಂತಹ ಸ್ವರೂಪಾಭಿನ್ನವಾದ ಭಗವಂತನ ಶರೀರದಲ್ಲ, ಆ ಸ್ವರೂಪ ದೇಹದಕ್ಕಿಂತಲೂ ಭಿನ್ನವಾದ ಅಂದರೆ ಜಡವಾದ ದೇಹವುಳ್ಳವರು ಅಂತ ಅರ್ಥ ಆಯಿತು ಬ್ರಹ್ಮರುದ್ರಾದಿಗಳು. ಇನ್ನು ಭೈರರ್ಥಾಪೇಕ್ಷೈವ ಚ ತೇಷಾಂ ಮೋಹ. ಇನ್ನು ಅವರ ಮೋಹ, ಬ್ರಹ್ಮರುದ್ರಾದಿಗಳಿಗೆ ಬ್ರಹ್ಮದೇವರಿಗೆ ಮೋಹ ಇಲ್ಲೇ ಇಲ್ಲ, ಹೊರಗಿನವರಿಗೂ ಸ್ವಲ್ಪ ಮೋಹದ, ಸ್ವಲ್ಪ ಭಾಳಿಲ್ಲ ದೇವತೆಗಳಿಗೆ. ಆದ್ದರಿಂದ ಭೈರರ್ಥಾಪೇಕ್ಷ ಭೈರರ್ಥೇಷು ಇಚ್ಛಾರೂಪ ಕಾರ್ಯೇಣ ಮೋಹ ಕಾರಣಂ ಪ್ರಮೇಯಂ ತೇನ ಆತ್ಮನ ಇತ್ಯಸ್ಯ ಯದಪೇಕ್ಷಾರೂಪಕಾರ್ಯೇಣ ಮೋಹ ಅನುಮೇಯ. ಮೋಕ್ಷಕ್ಕೆ ಉಪಯುಕ್ತವಾದ ಹೊರಗಿನ ಪದಾರ್ಥಗಳ ಬಗ್ಗೆ ಅವರಿಗೆ ಕಾಮನ ಇರ್ತದೆ ದೇವತೆಗಳಿಗೆ. ನಮಗಂತಲೂ ಹೊರಗಿನ ಅರ್ಥಗಳ ಬಗ್ಗೆ ಇರ್ತದೆ ಮೋಹ ಇರ್ತದೆ. ಪರಮ ಸುಖ ಸಾಧನಾತ್ ಅನ್ಯೋ ಅರ್ಥೋ ಭೈರರ್ಥ. ನೋಡಿ, ಭೈರರ್ಥ ಅಂದರೆ ಏನು? ಪರಮ ಸುಖ ಯಾವುದು? ಮೋಕ್ಷ. ಆ ಮೋಕ್ಷದ ಸಾಧನ ಜ್ಞಾನಾದಿಗಳು, ಅದರಿಂದ ಅನ್ಯವಾದಂಥ ಅರ್ಥ ಬಹಿರರ್ಥ. ಸಂಸಾರ ಪದಾರ್ಥಗಳು ನಮ್ಮ ಮೋಕ್ಷಕ್ಕೆ
ಸಾಧಕವಲ್ಲ ಇವು. ಅಶರೀರ ಅದಕ್ಕೆ ಒಂದು ಇದು ಕೊಡ್ತಾರೆ, ದೃಷ್ಟಾಂತ ಏನು ಪ್ರಮಾಣ ಕೊಡ್ತಾರೆ. ಅಶರೀರ ಸದಾ ವಿಷ್ಣು ಪೂರ್ಣಾನಂದತ್ವತಃ ಸದಾ. ಭಗವಂತನಿಗೆ ಅಶರೀರ ಅಂತಂತಾರೆ, ಶರೀರವೇ ಇಲ್ಲ ಅಂತಂತಾರೆ. ಶರೀರ ಇಲ್ಲ ಅಂದರೆ ಹಾಗಾದರೆ ಭಗವಂತನ ಕೈಯ ಕಾಲ ಕಣ್ಣ ಅವನಿಲ್ಲ, ಅವ ಯಾವ ಶರೀರ ಇಲ್ಲ? ನಮ್ಮ ನಿಮ್ಮಂಥ ಪ್ರಾಕೃತಿಕ ಶರೀರವಿಲ್ಲ. ಯಾಕ? ಪೂರ್ಣಾನಂದತ್ವತಃ ಸದಾ, ಅಪೂರ್ಣವಾದಂಥ ಸತ್ಯ ಜ್ಞಾನಾದಿಗಳ ಸ್ವರೂಪವಾಗಿದೆ. ಇಚ್ಛಾಚಕ್ರಿಡೈವಾಸ್ಯ ನ ಫಲಾಯತೋ ವಿಭೋ. ಭಗವಂತನ ಇಚ್ಛಾ ಆಗಿದೆ, ದೇವರ ಇಚ್ಛಾ. ನಾವು ಇಚ್ಛಾ ಮಾಡ್ತೇವೆ, ಮಾವಿನ ಸ್ವೀಕರಣೆ ಆಗಬೇಕು, ಬಜಾರಕ್ಕೆ ಹೋಗ್ತೇವೆ, ತೊಗೊಂಬರ್ತೇವೆ, ಹಿಂಡ್ತೇವೆ, ಆರಾಮ್ ತಿಂತೇವೆ. ನಮ್ಮ ಇಚ್ಛಾ ಮಾಡುವ ಫಲ ಇರ್ತದೆ. ಹಾಗಾದರೆ ದೇವರ ಇಚ್ಛಾಕ್ಕೇನು ಫಲ? ಇಚ್ಛಾ ಮಾಡಿದ ಫಲ ಬರಬೇಕಲ್ಲ, ಫಲ ಬಂದವನಿಗೆ ಆನಂದ ಆಗಬೇಕಲ್ಲ. ಆನಂದ ಆಯ್ತು ಅಂದರೆ ಅನಿತ್ಯ ಆಗ್ತದೆ, ಅಂದರೆ ಮೊದಲ ಆನಂದ ದೇವರಿಗಿಲ್ಲ ಅಂತ ಆಗ್ತದೆ. ಯಾಕಂದರೆ ಹೇಳಿದರು ಇಚ್ಛಾ ಕ್ರೀಡೆಯೇ ವಾಸ್ಯ ನ ಫಲಾಯತು. ದೇವರ ಇಚ್ಛಾನೂ ಕ್ರೀಡಾನೇ. ಉದಾಹರಣಾರ್ಥವಾಗಿ ಆ ಜಗತ್ ಸೃಷ್ಟಿ ಮಾಡಬೇಕು, ದೇವರ ಇಚ್ಛಾ. ತದೈಕ್ಷತ ಬಹುಶಃ ಪ್ರಜಾ ಏತಿ. ಅದನ್ನು ಭಗವಂತ ಇಚ್ಛಾ ಮಾಡ್ತಾನೆ, ಅನೇಕ ರೂಪ ತಗೋಬೇಕು, ಬ್ರಹ್ಮಾಂಡ ವಿಸ್ತಾರ ಮಾಡಬೇಕು, ರುದ್ರ ಹುಟ್ಟಿಸಬೇಕು. ಇಚ್ಛೆ ಆಗದಲ್ಲ. ಈ ಇಚ್ಛೆಯಿಂದ ಭಗವಂತನಿಗೆ ಫಲ ಏನು? ಏನು ಫಲ ಇಲ್ಲ. ಕ್ರೀಡೆಯೇ ಇವ, ಅದು ದೇವರ ಕ್ರೀಡಾ ಅಂತದ. ಇಚ್ಛಾನೂ ಕೂಡ ದೇವಶೇಷ ಸ್ವಭಾವೋಯಂ ಅಥೋ ಬಾಹ್ಯಾರ್ಥ ಕಾಮೋಪಿ ನಿಷ್ಕಾಮ ಇತಿ ಕಥ್ಯತೆ. ಹೊರಗಿನ ಅರ್ಥಗಳನ್ನು ಪರಮಾತ್ಮ ಇಚ್ಛೆ ಮಾಡಿದರೂ ನಿಷ್ಕಾಮನೆ. ಯಾಕೆ? ಆ ಹೊರಗಿನ ಪದಾರ್ಥಗಳಿಂದ ದೇವರಿಗೆ ಜಗತ್ ಸೃಷ್ಟಿ ಮಾಡೋಣದರಿಂದ, ಅದನ್ನು ನೋಡೋಣದರಿಂದ, ಅದರ ಪ್ರವೇಶ ಮಾಡೋಣದರಿಂದ ಅವನಿಗೇನು ಲಾಭ ಇಲ್ಲ. ಆದರೆ ನಮಗೆ ಲಾಭದ ಈ ಅರ್ಥದೊಳಗೆ ಪರಮಾತ್ಮನಿಗೆ ಬೈರರ್ಥ ಕಾಮಾದಿಗಳು ಇಲ್ಲ. ಬ್ರಹ್ಮ ನಿರಭಿಮಾನಿತ್ವ ಶರೀರಪಿ ಅಶರೀರವಾನ್. ಹಾಗಾದ್ರೆ ಏನಾಯಿತು? ಶುದ್ಧವಾದಂಥ ಸಚ್ಚಿತ್ ಆನಂದಾತ್ಮಕ ಸ್ವರೂಪ ದೇಹವೇ ದೇವರ ದೇಹ. ಆ ಕಾರಣಕ್ಕಾಗಿ ದೇವರಿಗೆ ಅಶರೀರ ಅಂತಾರೆ. ಇನ್ನು ಬ್ರಹ್ಮಾದಿ ದೇವತೆಗಳಿಗೆ ಶರೀರದನೋ ಇಲ್ಲ, ಶರೀರ ಅದ ಇಲ್ಲ, ಎರಡು ಅವರಿಗೂ. ಯಾಕೆ? ಬ್ರಹ್ಮ ನಿರಭಿಮಾನಿತ್ವ ಶರೀರಿ ಅಪಿ ಅಶರೀರವಾನ್. ಬ್ರಹ್ಮದೇವರಿಗೆ ಈ ಪಂಚಭೌತಿಕ ದೇಹದ ಅದು ನಮ್ಮ ನಿಮ್ಮಂಥದ್ದಲ್ಲ, ಸುಪೀರಿಯರ್ ಕ್ವಾಲಿಟಿ ಅಂತಾರೆ. ಅಂದರೆ ಅದು ನಾಶದ, ಅದಕ್ಕೂ ಅದು ಪ್ರಕೃತಿ ನಿರ್ಮಿತವೇ. ಆದರೆ ಅವರಿಗೆ ಆ ಶರೀರದ ಮೇಲೆ ಮೋಹ ಇಲ್ಲ, ಅಭಿಮಾನ ಇಲ್ಲ ಅವರಿಗೆ. ನಮಗೆ ಅಭಿಮಾನ ಭಾಳದ. ಏನೋ ಎಷ್ಟು ಕಪ್ಪಿದ್ದಿದೆಯೋ, ಎಷ್ಟು ಲಟ್ಟಿದ್ದಿದೆಯೋ, ಇನ್ನು ಅಂದ್ರಿ ಅಕ್ಷರ ಇದು ಅಂದ್ರಿ ಇನ್ನೊಮ್ಮೆ ಅಂದರೆ ನೋಡಿ ಹೊರಗೆ ಬರಲಿ ನೋಡಿ. ನಾವು ಯಾಕೆ ಸಿಟ್ಟು ಬಂದು ನಿಜವಾಗಿ ಅವರು ನೀವು ಅಂದದ್ದು ನಿನ್ನ ಆತ್ಮಕ್ಕೇನು ಅಂದಿಲ್ಲಮ್ಮ, ಶರೀರಕ್ಕೆ ಅಂದಾನೆ. ಶರೀರ ನಿಂದ ಅಲ್ಲದು, ನಿಂದ ಅಲ್ಲ ಅಂದರೆ ಇವತ್ತು ನಾಳೆ ಹೋಗಿಬಿಡ್ತದೋ. ಅಭಿಮಾನ ಅಂತ ಸುಳ್ಳಾಡೋದಲ್ಲ. ಹಾಂ, ಅದರಿಂದ ಬ್ರಹ್ಮದೇವರಿಗೆ ಶರೀರ ಮೇಲೆ ಅಭಿಮಾನ ಇಲ್ಲ, ಅದ ಕಾರಣ ಅವರಿಗೆ ಅಶರೀರ. ಆದರೆ ಭಗವಂತನಿಂದ ಸೃಷ್ಟವಾದ ಮಹತ್ತತ್ವಾತ್ಮಕವಾದಂಥ ಅವರ ದೇಹ ಅದು ಶರೀರದ. ಆದರೆ ಶರೀರ ಅದ, ಭೌತಿಕ ಶರೀರ ಅದ, ಅಭಿಮಾನ ಇಲ್ಲ, ಶರೀರ ಇಲ್ಲ. ಹೀಗೆ ನಿರಭಿಮಾನಿತ್ವಾತ್ ಶರೀರಿ ಅಪಿ ಅಶರೀರವಾನ್. ಶರೀರಿನೂ ಹೌದು, ಅಶರೀರಿನೂ ಹೌದು. ನಿತ್ಯಾನಂದೋಪಯೋಗ್ಯನ್ಯ ಕಾಮಶೋಜಿಸ್ ನಿತ್ಯಾನಂದೋಪಯೋಗ್ಯನ್ಯ ಕಾಮಶ್ಚ ಉಜ್ಜಿತ ಇತಃ ಸದಾ. ನಿತ್ಯವಾದಂಥ ಆನಂದ ಸ್ವರೂಪಿನ ಮೋಕ್ಷದಲ್ಲ, ಆ ಮೋಕ್ಷವನ್ನು ಬಿಟ್ಟು ಮೋಕ್ಷಕ್ಕೆ ವಿರುದ್ಧವಾದಂಥ ಅನ್ಯವಾದ ಕಾಮಶ್ಚ ಉಜ್ಜಿತಿತಃ. ಬ್ರಹ್ಮದೇವರಿಗೆ ಭಗವಂತನ ವಿಚಾರ ಬಿಟ್ಟು ನಿತ್ಯಾನಂದ ಸ್ವರೂಪವಾದಂತಹ ಭಗವಂತನ ಒಂದು ಸನ್ನಿಧಾನದಲ್ಲ ಸಾಯುಜ್ಯ, ಅದನ್ನು ಬಿಟ್ಟು ಅವರಿಗೆ ಇನ್ನೊಂದರ ಬಗ್ಗೆ ಯಾವುದೇ ಕಾಮನ ಇಲ್ಲ. ಬ್ರಹ್ಮದೇವರಿಗೆ ಇನ್ನೊಂದು ಇಚ್ಛಾನೇ ಇಲ್ಲಂತೆ. ಇಚ್ಛೆ ಅದಾದರೆ ಅದು ಭಗವಂತನ ಪ್ರೀತಿಗಾಗಿ ಸೃಷ್ಟಿಕರ್ತ ಮಾಡ್ತಾನೆ, ಇಷ್ಟೇ ಹೊರತು ಬೈರರ್ಥ ವಿಮುಕ್ತಿ ಸ್ಥಾಪಿತ ಅನುಧಾರಣ. ಇನ್ನು ಬೈರರ್ಥ ವಿನಿರ್ಮುಕ್ತ. ಅದ ಕಾರಣ ಬ್ರಹ್ಮದೇವರು ಬೈರರ್ಥ ಹೊರಗಿನ ಜಡವಾದಂತಹ ಅನಿತ್ಯ ಅಶಾಶ್ವತವಾದಂತಹ ಪದಾರ್ಥಗಳ ಬಗ್ಗೆ ಅವರಿಗೆ ಮೋಹವಿಲ್ಲ. ತಥಾಪಿ ತನುಧಾರಣ, ಆದರೂ ಜಡವಾದ ದೇಹಧಾರಣ ಮಾಡಿದ್ದರಿಂದ ಅಮೂಢೋ ಮೂಢ ಇತಿವತ್ ಉಚ್ಯತೆ ತವಸ
ಉಚ್ಯತೆ ಚ ಸರಸ್ವತಿ. ಅದಕ್ಕೆ ಅಮೂಢ ಮೂಢ. ಒಮ್ಮೊಮ್ಮೆ ಲೋಕದಲ್ಲಿ ಅವ ಮೂಢಿರಂಗಿಲ್ಲ, ಬುದ್ಧಿವಂತ ಇರ್ತಾನೆ, ಆದರೂ ಮೂಢ ಮೂಢ ಅಂತ ಸುಮ್ಮನೆ ಹಂಗೆ ಔಪಚಾರಿಕವಾಗಿ ಅಂತಿರ್ತಾನಲ್ಲ, ಆ ರೀತಿಯಾಗಿ ಬ್ರಹ್ಮದೇವರಿಗೆ ದೇಹಾದಿಗಳು ದೇಹದಿಂದ ಆಗತಕ್ಕಂಥ ವಿಕಾರಾದಿಗಳು ಅವರಿಗೆ ಯಾವುದೇ ಇಲ್ಲ. ಈ ಅರ್ಥದ ಒಳಗೆ ತತ್ರ ವಸ್ತುತೋ ಮೂಢೋ ನೈವ ತಾವಿ ತಥಾ ಮೂಢೋಪಿ ಅಮೂಢೋಪಿ ಮೂಢ ಇತಿವದ ಉಚ್ಯತೆ ವ್ಯಪದಿಶ್ಯತೆ. ಲೋಕದಲ್ಲಿ ಅವನು ಮೂಢ ಆಗದೇ ಇದ್ದರೂ ಮೂಢ ಅಂತದ್ದಾರೋ ಇಲ್ಲೋ ಆ ರೀತಿಯಾಗಿ. ಅದರಂತೆ ಸರಸ್ವತಿ ದೇವಿಯು ಬ್ರಹ್ಮದೇವರಂತೆಯೇ ಅವರಿಗೆ ಶರೀರದ ಅಭಿಮಾನ ಆಕೆಗಿಲ್ಲ, ಹೊರಗಿನ ಪದಾರ್ಥಗಳ ಆಕರ್ಷಣೆ ಆಕೆಗೆ ಇಲ್ಲ. ಅದನ್ನು ಹೇಳಿದರು. ಸರಸ್ವತಿ ರುದ್ರಾದ್ಯ ತನ್ವಭಿಮಾನಾತ್ ಭೈರರ್ಥ ಯುಜಸ್ತಥ. ಶುರುವಾಯ್ತು ನೋಡಿ. ಬ್ರಹ್ಮದೇವರು ವಾಯುದೇವರು, ಸರಸ್ವತಿ ಭಾರತಿ, ಲಕ್ಷ್ಮೀ ಅಂಕಾಕಿ ಈಶ್ವರರು, ಇವರನ್ನು ಬಿಟ್ಟು ಉಳಿದ ಎಲ್ಲ ರುದ್ರ ಗರುಡ ಶೇಷ ಅವರ ಹೆಂಡಂದರು, ಇಂದ್ರ ಕಾಮ ಸ್ಕಂದ ಅವರ ಹೆಂಡಂದರು, ಮುಂದೆ ದೇವತೆಗಳವರೆಲ್ಲರೂ ರುದ್ರಾದ್ಯಾ ತನ್ವಭಿಮಾನಾ, ಶರೀರದ ಮೇಲೆ ಅಭಿಮಾನದ. ಅದಕ್ಕೆ ಭೈರರ್ಥ ಯುಜ, ಹೊರಗಿನ ಪದಾರ್ಥಗಳ ಬಗ್ಗೆಯೂ ಅವರಿಗೆ ಸಾಕಷ್ಟು ಅಭಿಮಾನದ. ಸರ್ವೇಷಾಂ ಬ್ರಹ್ಮ ಪದವಿ ಯೋಗ್ಯಾನ ಪುರಮೇವ ಮುಂದೆ ಸಾಕು. ಆಮೇಲೆ ಹೇಳ್ತಾನೆ, ಇಷ್ಟು ಈ ಶುದ್ಧವಾದಂತಹ ವಿಚಾರ ತಿಳ್ಕೋಬೇಕು. ಪರಶುಕ್ತ ತ್ರಯರಾಗತಕ್ಕಂತಹ ವಾಯು ಬ್ರಹ್ಮ ಸರಸ್ವತಿ ಭಾರತಿ ಮತ್ತು ಲಕ್ಷ್ಮಿ ಇತ್ಯಾದಿಗಳಿಗೆ ಏನಿಲ್ಲ, ಯಾವುದೇ ಭೌತಿಕ ಶರೀರಗಳ ಸಂಬಂಧವಿದ್ದರೂ ಅವರಿಗೆ ಅಭಿಮಾನವಿಲ್ಲ. ಶರೀರ ಉಳ್ಳವರಾಗಿದ್ದರೂ ಅವರ ಅಶರೀರ, ಹೊರಗಿನ ಪದಾರ್ಥಗಳ ಸಂಪರ್ಕವಿದ್ದರೂ ಅದರಿಂದ ಆಕರ್ಷಿತರಾಗದೇ ಇದ್ದರು. ಇವರಿಂದ ಭಿನ್ನರಾದಂತಹ ಕೆಳಗಿನ ದೇವತೆಗಳು ಅವರಿಗೆ ಭೌತಿಕ ಶರೀರದ ಅಭಿಮಾನವೂ ಇದೆ, ಆ ಇಂದ್ರಿಯಾರ್ಥ ವಿಷಯಗಳ ಸಂಪರ್ಕವೂ ಅವರಿಗೆ ಉಂಟು, ತನ್ನಿಮಿತ್ತಕವಾದಂಥ ಮಾನ ಅಭಿಮಾನಿಗಳೂ ಕೂಡ ಅವರಿಗೆ ಉಂಟು. ಅದು ಹೇಗೆ ಎಂಬ ವಿಚಾರವನ್ನು ಪ್ರಮಾಣ ಪುರಸ್ಸರವಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ನಾನು ನಾಳೆ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.